ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಮಾರ್ಚ್ ತಿಂಗಳ 2ನೇ ತಾರೀಕು, ಇಂದು ವಾಸರ ಅಂದರೆ ಸೋಮವಾರ. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷದ ಚತುರ್ದಶಿಯ ತಿಥಿ ಇರುವಂಥ ದಿನ. ಈ ಚತುರ್ದಶಿಯ ತಿಥಿ ಈ ದಿನ ಸಂಜೆ 5:37 ಇರಲಿದೆ. ನಂತರ ಹುಣ್ಣಿಮೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಆಶ್ಲೇಷ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 7:41 ಇರಲಿದೆ. ನಂತರ ಮಖ ನಕ್ಷತ್ರ ಆರಂಭ ಆಗುತ್ತೆ. ಈ ಮಖ ನಕ್ಷತ್ರ ಕೂಡ ನಾಳೆ ಬೆಳಿಗ್ಗೆ 7:41 ಇರಲಿದೆ. ನಂತರ ಪುಬ್ಬ ನಕ್ಷತ್ರ ಆರಂಭ ಆಗುತ್ತೆ. ಹಾಗಾಗಿ ನಾಳೆಯ ಚಂದ್ರಗ್ರಹಣ ಏನಿದೆ ಅದು ಪುಬ್ಬ ನಕ್ಷತ್ರ ಅಂದರೆ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ನಡೆಯುವಂಥದ್ದು. ಇನ್ನು ಈ ದಿನದ ಕರಣ ಪೂರ್ವಕರಣ ವಣಿಜ. ಇದು ಈ ದಿನ ಸಂಜೆ 5:58 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ. ಇನ್ನು ಈ ದಿನ ಇರುವಂಥ ಯೋಗ ಅತಿಗಂಡ ಯೋಗ. ಇದು ಈ ದಿನ ಮಧ್ಯಾಹ್ನ 12:18 ಇರಲಿದೆ. ನಂತರ ಸುಕರ್ಮ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಅಂದ್ರೆ ಚಂದ್ರ ಈ ದಿನ ಬೆಳಿಗ್ಗೆ 7:52 ಮಾತ್ರ ಕರ್ಕಾಟಕ ರಾಶಿಯಲ್ಲಿದ್ದು, ನಂತರ ಚಂದ್ರ ಸಿಂಹ ರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗಾಗಿ ನಾಳಿನ ಚಂದ್ರಗ್ರಹಣ ಸಿಂಹ ರಾಶಿಯಲ್ಲಿ ನಡೀತಾ ಇರುವಂಥದ್ದು. ಇನ್ನು ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:08 ಬೆಳಿಗ್ಗೆ 9:37 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 2:05 ಅಪರಾಹ್ನ 3:34 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 11:06 ಮಧ್ಯಾಹ್ನ 12:35 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:56 ಮಧ್ಯಾಹ್ನ 1:43 ಹಾಗೆ ಅಪರಾಹ್ನ 3:15 ಅಪರಾಹ್ನ 4:02 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಯಾಕೆಂದ್ರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:10 ಮಧ್ಯಾಹ್ನ 12:56 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 5:08 ಬೆಳಿಗ್ಗೆ 6:43 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:42 ಸೂರ್ಯಾಸ್ತ ಸಂಜೆ 6:25. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಮನಕಾರಕ. ಹಾಗಾಗಿ ನಮ್ಮ ಮನಸ್ಸಿಗೆ, ನಮ್ಮ ಕಲ್ಪನೆಗೆ, ಹಾಗೆ ನಮ್ಮ ಮನಸ್ಸಿನ ಚಂಚಲತೆಗೆ ಚಂದ್ರ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಿದ್ರೂ ಕೂಡ ನೀವು ಮನಸ್ಸನ್ನ ಕೇಂದ್ರೀಕರಿಸಬೇಕು. ನಿಮ್ಮ ಒಂದು ಹೈಯೆಸ್ಟ್ ಕಾನ್ಸಂಟ್ರೇಷನ್ ಈ ದಿನ ಪ್ರತಿ ಕೆಲಸದಲ್ಲೂ ಕೂಡ ಬೇಕಾಗತ್ತೆ. ಆಗ ಮಾತ್ರ ಕೆಲಸ ಯಶಸ್ವಿಯಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಅವಘಡಗಳು ಸಂಭವಿಸುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಮನಸ್ಸನ್ನ ಈ ದಿನ ಸಂಪೂರ್ಣವಾಗಿ ನಿಮ್ಮ ನಿಯಂತ್ರಣದಲ್ಲೇ ಇಟ್ಕೊಳ್ಳಿ.
ಇನ್ನು ಚಂದ್ರ ಈ ದ್ರವ ಪದಾರ್ಥಗಳಾದಂತಹ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳಿಗೆ ಕಾರಕ. ಹಾಗಾಗಿ ಇಂಥ ಪದಾರ್ಥಗಳನ್ನ ಯಾರು ಈ ದಿನ ಮಾರಾಟ ಮಾಡ್ತೀರಿ, ಯಾರು ಈ ದಿನ ಖರೀದಿ ಮಾಡ್ತೀರಿ ಅಂಥವ್ರಿಗೆ ಅನುಕೂಲತೆಗಳು ಇರುತ್ತೆ. ವ್ಯಾಪಾರಿ ಸಂಬಂಧವಾದಂತಹ ಲಾಭ ಈ ದಿನ ಒದಗಿ ಬರುತ್ತೆ. ಇನ್ನು ಕೆಲವರು ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇದ್ದಾರೆ. ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂಥವರು ಇದ್ದಾರೆ. ಅಂಥವ್ರಿಗೂ ಕೂಡ ಈ ದಿನ ತುಂಬ ಅನುಕೂಲತೆ ಇರುವಂತಹ ದಿನ. ಹಾಗಾಗಿ ಈ ದಿನ ಬಹಳ ವಿಶೇಷವಾದಂಥ ಪ್ರಯತ್ನದಿಂದ ನೀವು ಮನಸ್ಸು ಮಾಡಿದರೆ ಎಂಥದ್ದೇ ಕೆಲಸಗಳನ್ನು ಮಾಡಿ ಮುಗಿಸ್ಲಿಕ್ಕೆ ನಿಮಗೆ ಈ ದಿನ ಸಾಧ್ಯ ಇದೆ. ಏಕೆಂದರೆ ಈ ದಿನ ಎನರ್ಜಿ ಲೆವೆಲ್ ಬಹಳ ಚೆನ್ನಾಗಿದೆ. ಆದರೆ ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಪ್ರಯಾಣವನ್ನು ಆದಷ್ಟು ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ಅದು ನಿಮಗೆ ಉತ್ತಮವಾದಂತಹ ಫಲವನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 8:38 ಬೆಳಿಗ್ಗೆ 9:37 ಈ ಸಂದರ್ಭದಲ್ಲಿ ಸ್ವಲ್ಪ ರಾಹುಕಾಲ ಇರುತ್ತೆ. ಇದನ್ನು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಗುರುಹೋರ ಇರುವಂಥ ಅಪರಾಹ್ನದ ಸಮಯ ಅಂತ ಹೇಳಿದ್ರೆ 3:29 ಸಂಜೆ 4:27 ಹಾಗೆ ರಾತ್ರಿ 10:30 ರಾತ್ರಿ 11:31 ಗುರುಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಏನಾದರೂ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಸ್ವಲ್ಪ ನಿಧಾನ ಆಗುತ್ತೆ. ಏಕೆಂದರೆ ಶನಿ ಅನ್ಫೇವರಬಲ್ ಆಗಿರುವಂಥವನು ಈ ಶನಿ ಹೋರಾದಲ್ಲಿ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳ ಆರಂಭ ಕೂಡ ನಿಧಾನ ಆಗುತ್ತೆ. ಫಲಿತಾಂಶ ಕೂಡ ತುಂಬ ತಡವಾಗಿ ಬರುತ್ತೆ. ಹಾಗಾಗಿ ಆದಷ್ಟು ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಈ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 7:39 ಬೆಳಿಗ್ಗೆ 8:38 ಇನ್ನು ಮಧ್ಯಾಹ್ನ 2:30 ಅಪರಾಹ್ನ 3:29 ಇನ್ನು ರಾತ್ರಿ 9:29 ರಾತ್ರಿ 10:30 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ಕುಜ ಹೋರ ಏನಿದೆ ಇದನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಈ ಭೂಮಿ ವ್ಯವಹಾರವನ್ನು ಮಾಡುವಂಥವ್ರು, ರಿಯಲ್ ಎಸ್ಟೇಟ್ನಲ್ಲಿ ಇರುವಂಥವ್ರು, ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ಉದ್ದೇಶ ಇರಲಿ ಅಥವಾ ಖರೀದಿ ಮಾಡುವಂಥ ಉದ್ದೇಶ ಇರಲಿ, ಅವರು ಈ ಕುಜ ಹೋರದಲ್ಲಿ ಯಾವುದೇ ಈ ಭೂ ಸಂಬಂಧಿತವಾದಂಥ ವ್ಯವಹಾರಗಳನ್ನು ಆರಂಭ ಮಾಡಬೇಡಿ ಅಥವಾ ಮುಂದುವರಿಸಬೇಡಿ. ಇನ್ನು ಕೆಲವೊಂದು ಸಾಹಸದ ಕೆಲಸಗಳನ್ನು ಮಾಡುವಂಥ ಇಲಾಖೆ, ಮಿಲಿಟರಿ ಇಲಾಖೆ, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇಲ್ಲಿ ಕೆಲಸ ಮಾಡುವಂಥವರು ಕೂಡ ಈ ಕುಜ ಹೋರಾದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ನಿಮ್ಮ ಸಾಹಸದ ಕೆಲಸಗಳನ್ನು ಇಲ್ಲಿ ನಿಲ್ಲಿಸಬೇಕು, ತಟಸ್ಥಗೊಳಿಸಬೇಕು. ಇಲ್ಲಾಂದ್ರೆ ಸ್ವಲ್ಪ ವ್ಯತ್ಯಯಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಏಕೆಂದರೆ ಕುಜ ಹೋರ ನಿಮಗೂ ಕೂಡ ಅನ್ಫೇವರಬಲ್ ಆಗಿ ಇರುವಂಥದ್ದು. ಇನ್ನು ಯಾವುದೇ ರೀತಿಯ ಜಗಳಗಳನ್ನು ಈ ಸಂದರ್ಭದಲ್ಲಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಈ ಕುಜ ಹೋರಾದ ಸಂದರ್ಭದಲ್ಲಿ ಒಂದು ವೇಳೆ ಮಾತಿಗೆ ಮಾತು ನಡೆದ್ರೆ ಅಲ್ಲಿ ನೀವು ಆ ಒಂದು ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡಿಕೊಳ್ಳುವಂಥದ್ದೇ ಕಷ್ಟ ಆಗುತ್ತೆ. ಪೊಲೀಸ್ ಇರ್ಬೋದು, ನ್ಯಾಯಾಲಯ ಇಂಥದ್ರ ಮೆಟ್ಟಿಲು ಏರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಕುಜ ಹೋರಾದಲ್ಲಿ ಯಾವುದೇ ರೀತಿಯ ಮನಸ್ತಾಪಗಳಿಗಾಗ್ಲಿ, ಯಾವುದೇ ರೀತಿಯ ಮಾತುಕತೆಗಳಿಗಾಗ್ಲಿ ಅವಕಾಶ ಕೊಡಬೇಡಿ. ಇದು ಈ ದಿನ ಬೆಳಿಗ್ಗೆ 9:37 ಬೆಳಿಗ್ಗೆ 10:35 ಇನ್ನು ಸಂಜೆ 4:27 ಸಂಜೆ 5:26 ಹಾಗೆ ರಾತ್ರಿ 11:31 ರಾತ್ರಿ 12:33 ಕುಜ ಹೋರ ಇರುವಂತಹ ಸಮಯ. ಇದನ್ನು ಕೂಡ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನಾಗ್ಲಿ, ನಿಮ್ಮ ಚಟುವಟಿಕೆಗಳನ್ನಾಗ್ಲಿ ಅಥವಾ ನಿಮ್ಮ ಪ್ರಯಾಣವನ್ನಾಗ್ಲಿ ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಆರಂಭ ಮಾಡಿದ್ರೆ ಯಾವ ರೀತಿಯ ಫಲ ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಪಂಚಾಂಗವನ್ನು ಓದಬೇಕು, ಪಂಚಾಂಗವನ್ನು ಕೇಳಿಸ್ಕೊಳ್ಬೇಕು. ಹಾಗೆ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ನೀವು ಕೇಳಿಸ್ಕೊಂಡ್ರೆ ಸಾಕು. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನಾಗ್ಲಿ, ನಿಮ್ಮ ಪ್ರಯಾಣವನ್ನಾಗ್ಲಿ ಆರಂಭ ಮಾಡಿ. ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ನಿರೀಕ್ಷೆ ಮಾಡಿದಂತಹ ಫಲವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಏಕೆಂದರೆ ಪಂಚಾಂಗ ನಿಮಗೆ ಶುಭ ಮುಹೂರ್ತವನ್ನು ತಿಳಿಸುತ್ತೆ. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸ ಆರಂಭ ಆದರೆ ತುಂಬಾ ಲಾಭ ಇದೆ, ತುಂಬಾ ಸೂಕ್ತ ಅನ್ನುವಂಥ ವಿಚಾರವನ್ನು ಕೂಡ ನೀವು ಈ ಪಂಚಾಂಗದಿಂದ ತಿಳ್ಕೊಳ್ತೀರಿ. ಹಾಗಾಗಿನೇ ಈ ಪಂಚಾಂಗವನ್ನು ನೀವು ಪ್ರತಿನಿತ್ಯ ಕೇಳಿಸ್ಕೊಳ್ಳಿ. ನಿಮ್ಮ ಕೆಲಸ ಕಾರ್ಯಗಳನ್ನ ನಾವು ಹೇಳುವಂತಹ ಸಮಯದಲ್ಲಿ ಆರಂಭ ಮಾಡಿ. ನಿಮಗೆ ಅತ್ಯುತ್ತಮವಾದಂತಹ ಫಲ ಸಿಕ್ಕತ್ತೆ. ಇದರಿಂದ ನಿಮಗೆ ಒಳ್ಳೆಯ ಫಲಿತಾಂಶ ಬರುತ್ತೆ, ಒಳ್ಳೆಯದಾಗತ್ತೆ.
ಪ್ರೀತಿಯ ಬಂಧುಗಳೇ, ನಾವು ನಾಳೆ ನಡೆಯುವಂತಹ ಚಂದ್ರಗ್ರಹಣದ ಬಗ್ಗೆ ಈಗಾಗಲೇ ಮೊನ್ನೆ ಒಂದು ವಿಶೇಷ ಮಾಹಿತಿಯನ್ನು ತಮಗೆ ತಿಳಿಸಿದ್ದೇವೆ. ಇದೇ ಸಿರಿಗನ್ನಡ ಸುದ್ದಿವಾಹಿನಿಯ ಯೂಟ್ಯೂಬ್ನಲ್ಲಿ ಅದು ಪ್ರಸಾರ ಆಗ್ತಾ ಇದೆ. ಅದನ್ನು ನೀವು ಒಮ್ಮೆ ವೀಕ್ಷಣೆ ಮಾಡಿ. ಏಕೆಂದರೆ ಅದರಲ್ಲಿ ಗ್ರಹಣದ ಸಂಪೂರ್ಣವಾದಂತಹ ವಿವರಣೆ ಇದೆ. ಯಾವ ರಾಶಿಯವರಿಗೆ ಶುಭ ಫಲಗಳಿರುತ್ತೆ, ಮಿಶ್ರ ಫಲಗಳಿರುತ್ತೆ, ಹಾಗೆ ಅಶುಭ ಫಲಗಳನ್ನು ಪಡೆಯುವಂತಹ ರಾಶಿಗಳ್ಯಾವರು, ಅವರು ಮಾಡಬೇಕಾದಂತಹ ಕೆಲವೊಂದು ಪರಿಹಾರಗಳೇನು ಅನ್ನುವಂಥ ವಿಚಾರವನ್ನು ತಿಳಿಸಿದ್ದೇವೆ. ಆದರೆ ಈ ಮಧ್ಯೆ ಕೆಲವು ಶ್ರೋತೃಗಳು ದೂರವಾಣಿಯನ್ನು ಮಾಡಿ ಕೆಲವು ವಾಟ್ಸಾಪ್ ಮೆಸೇಜ್ಗಳ ಮಾಹಿತಿಯಂತೆ ಈ ಚಂದ್ರಗ್ರಹಣ ಹಗಲಿನಲ್ಲಿ ನಡೆಯೋದ್ರಿಂದ ನಮಗೆ ಕಾಣಿಸಲ್ಲ, ಹಾಗಾಗಿ ಗ್ರಹಣದ ಆಚರಣೆ ಬೇಡ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದಾರೆ. ಇದರ ಸತ್ಯಾಸತ್ಯತೆ ಏನು ಅನ್ನುವಂಥ ವಿಚಾರವನ್ನು ಕೇಳಿದ್ದಾರೆ. ಏಕೆಂದರೆ ಈ ಗ್ರಸ್ತೋದಯ ಚಂದ್ರಗ್ರಹಣ ದೃಶ್ಯವೇ ಅಥವಾ ಅದೃಶ್ಯವೇ ಅನ್ನುವಂಥ ಒಂದು ವಿಚಾರ ಅವರ ಜಿಜ್ಞಾಸೆಗೆ ಕಾರಣವಾಗಿರುವಂಥದ್ದು. ಹಾಗೆ ಅದಕ್ಕೆ ಸ್ಪಷ್ಟೀಕರಣ ಬಹಳ ವಿಶೇಷವಾಗಿ ನಮ್ಮ ಗುರುಗಳು ತಿಳಿಸಿದ್ದಾರೆ. ನೋಡಿ, ಇಲ್ಲಿ ಮಾರ್ಚ್ 3ನೇ ತಾರೀಕು ಚಂದ್ರಗ್ರಹಣ ನಡೆಯುವಂತಹ ಒಂದು ವಿಶೇಷ ಸಂದರ್ಭದಲ್ಲಿ ಒಂದು ಶಾಸ್ತ್ರೀಯವಾದ ವಿವೇಚನೆಯೊಂದಿಗೆ ಗ್ರಹಣವನ್ನು ಅನುಸರಣೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಇಲ್ಲಿ ಅಗ್ನಿ ಚಾಂದ್ರಾಂ ನ ದರ್ಶನಂ ಅಗೋಚರೇತು ನೈವಾಸ್ತಿ ಸ್ನಾನ ದಾನ ಜಪಾದಿಕಂ ಅನ್ನುವಂಥ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಕೆಲವರು ಹೇಳ್ತಾ ಇದ್ದಾರೆ. ಇದು ಸ್ಮೃತಿ ವಾಕ್ಯ. ಇದರ ಪ್ರಕಾರ ಮಾರ್ಚ್ 3ನೇ ತಾರೀಕು ಬರುವಂತಹ ಗ್ರಹಣ ಏನಿದೆ ಅದು ಚಂದ್ರಗ್ರಹಣ, ಅದು ಹಗಲಿನಲ್ಲಿ ಸಂಭವಿಸುತ್ತೆ. ಹಾಗಾಗಿ ಯಾವುದೇ ಆಚರಣೆ ಬೇಡ, ಕೇವಲ ಮೋಕ್ಷ ಸ್ನಾನ ಸಾಕು ಅಂತ ಹೇಳಿ ತಿಳಿಸಿರುವಂತಹ ವಿಚಾರ ಈ ಸ್ಮೃತಿ ವಾಕ್ಯದಂತೆ. ಆದರೆ ಈ ಮೀಮಾಂಸಾ ದರ್ಶನದ ಸಿದ್ಧಾಂತವನ್ನ ನಾವು ಬಹಳ ಆಳವಾಗಿ ನೋಡೋದಾದ್ರೆ ಇದು ಮೇಲ್ನೋಟಕ್ಕೆ ಕಂಡುಬರುವಂಥ ಒಂದು ವ್ಯಾಖ್ಯಾನ. ಆದರೆ ಈ ಗ್ರಸ್ತೋದಯ ಅನ್ನುವಂಥದ್ದು ಗ್ರಹಣದ ನಿಜ ಶಾಸ್ತ್ರೀಯ ರೂಪವನ್ನ ಧರ್ಮಶಾಸ್ತ್ರದ ಮೂಲ ವಾಕ್ಯಗಳ ಆಧಾರದ ಮೇಲೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ವಿಶೇಷವಾಗಿ ಗ್ರಸ್ತೋದಯ ಅಂತ ಹೇಳಿದ್ರೆ ಚಂದ್ರ ಗ್ರಹಣ ಹಿಡಿದ ಸ್ಥಿತಿಯಲ್ಲೇ ಉದಯ ಆದ್ರೆ, ಹಗಲಿನಲ್ಲಿ ಉದಯ ಆದರೂ ಕೂಡ ಅದನ್ನ ಗ್ರಸ್ತೋದಯ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ಮಂಗಳವಾರ ಅಂದ್ರೆ ನಾಳೆ 3ನೇ ತಾರೀಕು ಮಾರ್ಚ್ ನಡೆಯುವಂಥ ಚಂದ್ರಗ್ರಹಣ ಗ್ರಸ್ತೋದಯ ಚಂದ್ರಗ್ರಹಣ. ಇಲ್ಲಿ ಕೆಲವು ಋಷಿವರ್ಯರು ತಿಳಿಸಿರುವಂತೆ ಗ್ರಸ್ತೋದಯೇ ವಿದೋಹಿ ಪೂರ್ವಂ ನಾಹಾರ್ ಭೋಜನ ಮಾಚರೇತ್ ಅಂತ ಹೇಳುವಂಥದ್ದು. ಅಂದ್ರೆ ಚಂದ್ರ ಗ್ರಹಣ ಹಿಡಿದ ಸ್ಥಿತಿಯಲ್ಲೇ ಉದಯ ಮಾಡಿದ್ರೆ, ಸ್ಥಿತಿಯಲ್ಲೇ ಉದಯಿಸಿದ್ರೆ ಅದು ಗ್ರಸ್ತೋದಯ ಅನ್ನಿಸ್ಕೊಳ್ಳುತ್ತೆ. ಆ ಒಂದು ಹಗಲಿನಲ್ಲಿ ಭೋಜನವನ್ನ ಮಾಡಬಾರದು ಅನ್ನುವಂಥದ್ದು ಈ ಒಂದು ಶ್ಲೋಕ ತಿಳಿಸುತ್ತೆ. ಹಾಗಾಗಿ ಪುರುಷಾರ್ಥ ಚಿಂತಾಮಣಿಯಲ್ಲಿ ಹೇಳಿರೋ ಪ್ರಕಾರ ಅಗ್ನಿ ಚಾಂದ್ರಂ ನ ದರ್ಶನಂ ಅನ್ನುವಂಥ ವಾಕ್ಯವನ್ನ ಅದು ಅಲ್ಲಗಳೆಯುತ್ತೆ. ಹಾಗಾಗಿ ಮಾರ್ಚ್ 3ನೇ ತಾರೀಕು ಸೂರ್ಯೋದಯದಿಂದಲೇ ಸರ್ವರೂ ಕೂಡ ಉಪವಾಸವನ್ನ ಮಾಡಬೇಕು ಅನ್ನುವಂಥದ್ದು. ಹಾಗೆ ಬಾಲಕರಾಗ್ಲಿ, ವೃದ್ಧರಾಗ್ಲಿ, ಗರ್ಭಿಣಿಯರಾಗ್ಲಿ, ಬಾಣಂತಿಯರಿಗಾಗ್ಲಿ ಅವರು ಮಧ್ಯಾಹ್ನ 12 ಗಂಟೆ ಒಳಗೆ ಊಟವನ್ನು ಮುಗಿಸಿರಬೇಕು ಅನ್ನುವಂಥದ್ದು. ಇದನ್ನ ಕಡ್ಡಾಯವಾಗಿ ಪರಿಪಾಲನೆ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಒಂದು ಗ್ರಹಣ ಗೋಚರ ಆಗ್ತಾ ಇರೋದ್ರಿಂದ ಅದರ ಆಚರಣೆ ಇದೆ ಅನ್ನುವಂಥ ವಿಚಾರವನ್ನ ಇಲ್ಲಿ ತಿಳ್ಕೊಳ್ಬೇಕು. ಇಲ್ಲಿ ಈ ಚಂದ್ರಗ್ರಹಣ ನಮ್ಮ ಪ್ರದೇಶದಲ್ಲಿ ಸಂಪೂರ್ಣವಾಗಿ ಕಣ್ಣಿಗೆ ಬೀಳದೆ ಇರುವಂತೆ ಕೂಡ ಇಲ್ಲ. ಏಕೆಂದ್ರೆ ಇಲ್ಲಿ ಚಂದ್ರ ಉದಯ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಅಂದ್ರೆ ಸಂಜೆ 6:26 ಗ್ರಹಣ ಗ್ರಸ್ತನಾಗಿರ್ತಾನೆ. ಮೋಕ್ಷದವರೆಗೂ ಕೂಡ ಇದು ನಮಗೆ ಗೋಚರಿಸುತ್ತೆ. ಹಾಗಾಗಿ ನಮ್ಮ ಕಣ್ಣಿಗೆ ಇದು ಗೋಚರ ಆಗೋದ್ರಿಂದ ಈ ಗ್ರಹಣದ ಆಚರಣೆ ಇದೆ ಅನ್ನುವಂಥದ್ದು. ನಂತರದಲ್ಲಿ ಗ್ರಹಣ ಬಿಟ್ಟ ಮೇಲೆ ಮೋಕ್ಷ ಕಾಲದ ನಂತರದಲ್ಲಿ ಸ್ನಾನ ಮಾಡಿ ಜಪಾದಿಗಳನ್ನು ಮಾಡಬೇಕು ಅನ್ನುವಂಥ ಒಂದು ಅಭಿಮತ ಕೂಡ ಇದೆ. ಹಾಗಾಗಿನೇ ಇಲ್ಲಿ ಗ್ರಹಣದ ಸ್ಪರ್ಶ ಕಾಲದ ದರ್ಶನ ನಮಗೆ ಆಗದೆ ಇರ್ಬೋದು, ಆದರೆ ಮೋಕ್ಷ ಕಾಲದ ದರ್ಶನ ಇರೋದ್ರಿಂದ ಮುಖ್ಯವಾದಂತಹ ಪುಣ್ಯ ಕಾಲವನ್ನು ನಾವು ಕೈ ಬಿಡಬಾರದು ಅನ್ನುವಂಥದ್ದು ಇದೆ. ಹಾಗಾಗಿ ಈ ಚಂದ್ರೋದಯದ ಕ್ಷಣದಿಂದ ಕಣ್ಣಿಗೆ ಗೋಚರವಾಗುವಂತಹ ಅವಧಿ ಏನಿದೆ ಅದು ಖಚಿತವಾದಂತಹ ಪುಣ್ಯಕಾಲ ಅದು. ಹಾಗಾಗಿ ಗ್ರಹಣ ಕಾಲದ ಅನುಷ್ಠಾನ ಕೇವಲ ಸ್ನಾನ ಮಾಡುವಂಥದ್ದಲ್ಲ, ಮೋಕ್ಷ ಸ್ನಾನ ಮಾಡುವಂಥದ್ದಷ್ಟೇ ಅಲ್ಲ, ಇಲ್ಲಿ ಜಪವೂ ಕೂಡ ಕಡ್ಡಾಯವಾಗಿ ಇರುವಂಥದ್ದು. ಹಾಗಾಗಿ ಜಪ ತಪಾದಿಗಳನ್ನ ಮಾಡಲೇಬೇಕು. ಈಗ ಹೇಳಿರುವಂತಹ ರೀತಿಯಲ್ಲಿ ಅಂದ್ರೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿರುವಂತಹ ರೀತಿಯಲ್ಲಿ ಆ ರಾಶಿಯವರು, ನಕ್ಷತ್ರದವರು ಈ ಗ್ರಹಣದ ತೊಂದರೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ದಾನಾದಿಗಳನ್ನ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ 3ನೇ ತಾರೀಕು ಸಂಜೆ 6:26 ಚಂದ್ರೋದಯವಾದ ಕ್ಷಣದಿಂದ
6:50 ಮೋಕ್ಷ ಕಾಲದವರೆಗೆ ನಿದ್ರಾದಿಗಳನ್ನು ಮಾಡುವಂಥದ್ದಾಗ್ಲಿ ಭೋಜನಗಳನ್ನು ಮಾಡುವಂಥದ್ದನ್ನಾಗ್ಲಿ ಮಾಡಬಾರ್ದು. ಕಡ್ಡಾಯವಾಗಿ ಜಪ ಧ್ಯಾನಗಳನ್ನು ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗೆ ಮೋಕ್ಷ ಸ್ನಾನವನ್ನು ಮಾಡಿದ ನಂತರದಲ್ಲಿ ಅಂದರೆ 6:50 ಗ್ರಹಣ ಬಿಡುತ್ತಲ್ಲ, ಅದು ಮೋಕ್ಷ ಕಾಲದ ನಂತರ ಕಡ್ಡಾಯವಾಗಿ ಸಚೇಲ ಸ್ನಾನವನ್ನು ಮಾಡಬೇಕು. ಅಂದರೆ ಉಟ್ಟ ಬಟ್ಟೆಯಲ್ಲೇ ಸ್ನಾನವನ್ನು ಮಾಡಿ ಹೊಸದಾಗಿ ಭೋಜನವನ್ನು ಸಿದ್ಧ ಮಾಡಿ ಊಟ ಮಾಡಬೇಕು ಅನ್ನುವಂಥದ್ದು. ಅಂದರೆ ಕೆಲವರು ಈಗಾಗಲೇ ಬೆಳಗ್ಗೆ ಮಾಡಿರುವಂತಹ ಅಡುಗೆ ಪದಾರ್ಥಗಳನ್ನೇ ಸ್ನಾನ ಮಾಡಿ ಊಟ ಮಾಡುವಂಥದ್ದಿದೆ, ಇದು ನಿಷಿದ್ಧ. ಹಾಗಾಗಿ ಬೆಳಿಗ್ಗೆ ಮಾಡಿರುವಂತಹ ಯಾವುದೇ ಪಾಕ ಯಾವುದೇ ಅಡುಗೆ ಉಳಿದಿರಬಾರ್ದು. ಹಾಗಾಗಿ ಮೋಕ್ಷ ನಂತರದಲ್ಲಿ ಸ್ನಾನ ಮಾಡಿ ಹೊಸ ಅಡಿಗೆಯನ್ನೇ ಸಿದ್ಧ ಮಾಡಿ ಊಟ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಇಲ್ಲಿ ಗ್ರಹಣ ಹಗಲಿನಲ್ಲಿ ಕಾಣಿಸುತ್ತೆ, ಅಂದರೆ ಚಂದ್ರಗ್ರಹಣ ಹಗಲಿನಲ್ಲಿ ಸಂಭವಿಸ್ತಾ ಇದೆ. ಆದ್ರಿಂದ ಮೋಕ್ಷ ಸ್ನಾನ ಮಾಡಿದ್ರೆ ಸಾಕು ಅನ್ನುವಂಥವರ ಹೇಳಿಕೆಗೆ ಉತ್ತರ ಈಗಾಗಲೇ ಹೇಳಿದೆ. ಅದರಂತೆ ಚಾಕ್ಷುಷ ಜ್ಞಾನ ಯೋಗ್ಯತಾ ಅನ್ನುವಂಥ ರೀತಿಯಲ್ಲಿ ನಮ್ಮ ಕಣ್ಣಿಗೆ ಗ್ರಹಣ ಕಾಣೋದ್ರಿಂದ ಅದರ ಆಚರಣೆ ಆಗಲೇಬೇಕು ಅನ್ನುವಂಥದ್ದು ಇದೆ. ಇನ್ನು ಈ ಗ್ರಸ್ತೋದಯ ಚಂದ್ರಗ್ರಹಣ ಏನಿದೆ ಅದು ಪ್ರತ್ಯಕ್ಷ ದರ್ಶನ ಮಾಡಲಿಕ್ಕೆ ಅವಕಾಶ ಇರೋದ್ರಿಂದ ಸಂಪೂರ್ಣವಾಗಿ ಆಚರಣೆಯುಳ್ಳಂತಹ ದೃಶ್ಯ ಗ್ರಹಣ ಇದಾಗಿರುತ್ತೆ. ಹಾಗಾಗಿ ಈ ಗ್ರಹಣದ ಆಚರಣೆಯನ್ನ ಮಾಡಿ ಅನುಸರಣೆಯನ್ನ ಮಾಡಿ ಮಂತ್ರ ಜಪ ಧ್ಯಾನ ಉಪವಾಸ ಇದು ಗ್ರಹಣದ ನಿಜವಾದಂತಹ ಶಾಂತಿ. ಇದನ್ನ ನಾವು ಅನುಸರಣೆ ಮಾಡಬೇಕು. ಹೋಮ ಹವನಾದಿಗಳನ್ನ ಮಾಡದೇ ಇದ್ರೂ ಚಿಂತೆ ಇಲ್ಲ, ಆದರೆ ಗ್ರಹಣದ ಅನುಸರಣೆ ಆಚರಣೆ ಅದನ್ನ ಮಾತ್ರ ಕಡ್ಡಾಯವಾಗಿ ಮಾಡಲೇಬೇಕಾಗತ್ತೆ. ಹಾಗೆ ನಾವು ಹೇಳಿರುವಂತಹ ರೀತಿಯಲ್ಲಿ ಸೂಕ್ತವಾದಂತಹ ದಾನಾದಿಗಳನ್ನು ಮಾಡೋದ್ರಿಂದ ಈ ಗ್ರಹಣ ದೋಷ ನಿವಾರಣೆಯಾಗುತ್ತೆ. ಇದರ ಬಗ್ಗೆ ಯಾವುದೇ ರೀತಿಯ ಜಿಜ್ಞಾಸೆ ಇದ್ರೂ ಕೂಡ ಅದನ್ನ ಕಮೆಂಟ್ ಮೂಲಕ ತಿಳಿಸಿ ಅದಕ್ಕೆ ಸೂಕ್ತವಾದಂತಹ ವಿವರಣೆಯನ್ನ ತಿಳಿಸುವಂತ ಒಂದು ಪ್ರಯತ್ನ ಮಾಡೋಣ. ಹಾಗಾಗಿ ಈ 3ನೇ ತಾರೀಕಿನ ಚಂದ್ರಗ್ರಹಣದ ಸಂದರ್ಭದಲ್ಲಿ ಶುಭ ಫಲವನ್ನು ಪಡ್ಕೊಳ್ಳುವಂತಹ ರಾಶಿಯವರು ಅಂತ ಹೇಳಿದ್ರೆ ಮಿಥುನ, ತುಲಾ, ವೃಶ್ಚಿಕ ಮತ್ತೆ ಮೀನ. ಮಿಶ್ರ ಫಲವನ್ನು ಪಡ್ಕೊಳ್ಳುವಂತಹ ರಾಶಿಯವರು ಮೇಷ, ಕರ್ಕಾಟಕ, ಧನಸ್ಸು ಮತ್ತೆ ಕುಂಭ. ಹಾಗೆ ಅಶುಭ ಫಲವನ್ನು ಪಡ್ಕೊಳ್ಳುವಂತಹ ರಾಶಿಯವರು ಅಂತ ಹೇಳಿದ್ರೆ ವೃಷಭ, ಸಿಂಹ, ಕನ್ಯಾ ಮತ್ತೆ ಮಕರ. ಈ ರಾಶಿಯವರು ಮಾಡಬೇಕಾದಂತಹ ಕೆಲವೊಂದು ವಿಧಿಬದ್ಧವಾದಂತಹ ಕ್ರಮಗಳನ್ನ ಅನುಸರಣೆ ಮಾಡಿ ಗ್ರಹಣದ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಿ. ಹೊರಗಡೆ ಓಡಾಡುವಂಥದ್ದಾಗ್ಲಿ ಪ್ರಯಾಣ ಮಾಡುವಂಥದ್ದಾಗ್ಲಿ ಅಥವಾ ಮಲಗುವಂಥದ್ದು ಯಾವುದೇ ರೀತಿಯ ಮನಸ್ತಾಪಗಳಾಗುವಂತಹ ಮಾತುಗಳನ್ನ ಚರ್ಚೆಗಳನ್ನ ಮಾಡುವಂಥದ್ದು ಇದನ್ನ ಮಾಡಬೇಡಿ. ಬದಲಾಗಿ ಜಪ ಮಾಡಿ ದೇವರ ಧ್ಯಾನ ಮಾಡಿ. ಅದರಲ್ಲೂ ಗರ್ಭಿಣಿಯರು ಹೊರಗೆ ಹೋಗದಂತೆ ಮನೆಯೊಳಗೆ ಇದ್ದು ನಿಮಗೆ ಗೊತ್ತಿರುವಂತಹ ದೇವರ ಶ್ಲೋಕಗಳನ್ನ ಹೇಳ್ತಾ ಇರಿ. ಈ ಗ್ರಹಣದಿಂದ ಉಂಟಾಗುವಂತಹ ಅಡ್ಡ ಪರಿಣಾಮಗಳು ನಿಮಗೆ ಬಾಧಿಸಲ್ಲ. ಈ ವಿಚಾರಗಳನ್ನ ನೀವು ಲಘುವಾಗಿ ಪರಿಗಣಿಸಬೇಡಿ. ಗ್ರಹಣದಿಂದ ಭಯ ಪಡುವಂತಹ ಅಗತ್ಯತೆ ಇಲ್ಲ, ಆದ್ರೆ ಮುನ್ನೆಚ್ಚರಿಕೆ ಅನ್ನುವಂಥದ್ದು ಬೇಕೇ ಬೇಕಾಗುತ್ತೆ. ಈಗ ಹೇಳಿರುವಂತಹ ಕೆಲವು ವಿಚಾರಗಳನ್ನ ಮನಸ್ಸಿನಲ್ಲಿಟ್ಕೊಂಡು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇದೆ. ಅದಕ್ಕಾಗಿಯೇ ಹಲವಾರು ರೀತಿಯ ಬದಲಾವಣೆಗಳನ್ನು ಕುರಿತು ನೀವು ಚಿಂತನೆ ಮಾಡುವಂಥ ಸಂದರ್ಭ ಇದೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳ ವೈಖರಿ ಇರ್ಬೋದು, ಅದರ ಸ್ಟ್ರಾಟಜಿ ಇರ್ಬೋದು, ಹಾಗೆ ಕೆಲಸಗಳು ಹೋಗ್ತಾ ಇರುವಂಥ ದಿಕ್ಕು ಇದನ್ನ ಕುರಿತು ಈ ದಿನ ಬಹಳ ಆಲೋಚನೆ ಮಾಡುವಂಥದ್ದು, ದೀರ್ಘಾಲೋಚನೆ ಮಾಡುವಂಥ ಸಂದರ್ಭಗಳು ಕೂಡ ಇರುತ್ತೆ. ಹಾಗಾಗಿ ನೀವು ಎಲ್ಲಿ ತಪ್ಪಾಗಿದೆ, ಎಲ್ಲಿ ಎಡವಿದ್ದೀರಿ, ಎಲ್ಲಿ ನಷ್ಟ ಉಂಟಾಗಲಿಕ್ಕೆ ಯಾವ ವಿಚಾರ ಕಾರಣವಾಗಿದೆ, ಇಂಥ ಅಂಶಗಳನ್ನು ಬಹಳ ಕೂಲಂಕುಷವಾಗಿ ನೋಡುವಂಥ ಒಂದು ಮನಸ್ಥಿತಿ ಇದೆ. ಹಾಗಾಗಿ ಈ ದಿನ ಸ್ವಲ್ಪ ಹಠವಾದಿಗಳ ರೀತಿಯಲ್ಲೇ ನೀವು ಕೆಲಸಗಳನ್ನು ನಿರ್ವಹಿಸುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಮಕ್ಕಳು ಮಾಡುವಂಥ ತಪ್ಪಿಗೆ ಅಥವಾ ನಿಮ್ಮ ಕುಟುಂಬಸ್ಥರು ಮಾಡುವಂಥ ತಪ್ಪಿಗೆ ನಿಮಗೆ ಬೇಸರ ಉಂಟಾಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿನೇ ಈ ದಿನ ನೀವು ತಪ್ಪೇ ಮಾಡಲ್ಲ ಅಂದರೂ ಕೂಡ ಬೇರೆಯವರ ತಪ್ಪಿನಿಂದ ನಿಮಗೆ ಎಡವಟ್ಟಾಗುತ್ತೆ. ನೀವು ವಾಹನವನ್ನು ಓಡಿಸುವಾಗ ಸರಿಯಾಗಿ ಇರ್ತೀರಿ, ನಿಯಮಬದ್ಧವಾಗಿ ಕಾನೂನುಬದ್ಧವಾಗಿ ವಾಹನವನ್ನು ಓಡಿಸ್ತಾ ಇರ್ತೀರಿ. ಆದರೆ ಎದುರಿಗಿಂದ ಬರುವಂಥವರು ಅಷ್ಟೇ ಕಾನೂನುಬದ್ಧವಾಗಿ ಇರಬೇಕಲ್ಲ. ಹಾಗಾಗಿ ಅವರು ಮಾಡುವಂಥ ತಪ್ಪಿಗೆ ನಿಮಗೆ ಸಣ್ಣ ಪುಟ್ಟ ತೊಂದರೆಗಳಾಗುವಂಥ ರೀತಿಯಲ್ಲಿ ಈ ದಿನ ಕುಟುಂಬಸ್ಥರಿಗಾಗಿ ನೀವು ಪರಿತಪಿಸಬೇಕಾದಂತಹ ಸಂದರ್ಭ ಬರಬಹುದು. ಇನ್ನು ಈ ದಿನ ಸಣ್ಣ ಪುಟ್ಟ ವಿಚಾರಗಳು, ಅದರಲ್ಲೂ ಬಹಳ ಮುಖ್ಯವಾಗಿ ಹಣಕಾಸಿನ ವಿಚಾರಕ್ಕೆ ಕುಟುಂಬದಲ್ಲಿ ಸ್ವಲ್ಪ ಮನಃಶಾಂತಿ ಕೆಡುವಂಥ ಸಾಧ್ಯತೆ ಇರುತ್ತೆ. ಅಲ್ಲಿ ಸಮಸ್ಯೆ ಉದ್ಭವ ಆಗುವಂಥದ್ದು. ಹಾಗಾಗಿ ಈ ದಿನ
ಯಾವುದೇ ಒಂದು ನಷ್ಟವನ್ನು ಭರಿಸುವಂಥ ಸಂದರ್ಭದಲ್ಲಿ ಕುಟುಂಬಸ್ಥರ ಗಮನಕ್ಕೆ ತನ್ನಿ. ಖರ್ಚು ವೆಚ್ಚಗಳ ಬಗ್ಗೆ ಅವ್ರಿಗೂ ಕೂಡ ಒಂದು ಮಾಹಿತಿ ಕೊಟ್ಟಿರಿ. ಏಕೆಂದರೆ ನಾಳೆ ನಿಮ್ಮ ಮೇಲೆ ದೋಷಾರೋಪಣೆಗಳು ಬರುವುದಕ್ಕಿಂತ ಮೊದಲು ಎಚ್ಚೆತ್ತುಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮ್ಮ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಗಮನ ಹರಿಸುವಂಥದ್ದು ತುಂಬ ಅಗತ್ಯತೆ ಇದೆ. ಇನ್ನು ಈ ದಿನದ ಉತ್ತರಾರ್ಧ ಏನಿದೆ, ಸಂಜೆಯ ಸಮಯ, ಅಲ್ಲಿ ಸ್ವಲ್ಪ ನೆಮ್ಮದಿ ಕಾಣುವಂಥ ಅಂಶಗಳು ಕೂಡ ಇದೆ. ಆದರೆ ಕೆಲಸದಲ್ಲಿ ನಿಮ್ಮ ಯೋಗ್ಯತೆ ಏನು, ನಿಮ್ಮ ಅನುಭವ ಏನು, ಹಾಗೆ ನಿಮ್ಮ ಬುದ್ಧಿವಂತಿಕೆ ಏನು, ಇದನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಈ ದಿನ ಬರುತ್ತೆ. ಅದನ್ನು ಸಮರ್ಥವಾಗಿ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಸುಖಮಯವಾದಂಥ ಜೀವನ. ಏಕೆಂದರೆ ಬಹಳ ಕಂಫರ್ಟ್ ಝೋನಲ್ಲಿರೋದ್ರಿಂದ ನಿಮಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನೀವು ವ್ಯವಸ್ಥಿತವಾಗಿ ಮಾಡ್ಕೊಳ್ತೀರಿ. ಹಾಗೆ ಜೀವನದಲ್ಲಿ ಒಂದು ಶಿಸ್ತು ಇದೆ, ಸಮಯ ಪ್ರಜ್ಞೆ ಇದೆ, ಸಮಯ ಪಾಲನೆ ಇದೆ. ಹಾಗೆ ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲೂ ಕೂಡ ಈ ದಿನ ನೀವು ತುಂಬ ಲೆಕ್ಕಾಚಾರದಲ್ಲೇ ಇರ್ತೀರಿ. ಹಾಗೆ ನಿಮ್ಮ ಯೋಜನೆಯಂತೆಯೇ ಎಲ್ಲವೂ ಕೂಡ ನಡೆಯುತ್ತೆ. ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಮುಕ್ತಾಯ ಆಗುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ಹೆಚ್ಚಿನ ಫಲಿತಾಂಶಗಳು ನಿಮ್ಮ ಪರವಾಗಿ ಬರುತ್ತೆ. ಹಾಗೆ ಈ ದಿನ ಸಾಮಾಜಿಕ ಜೀವನದಲ್ಲಿ ನಿಮಗೆ ಉತ್ತಮವಾದಂಥ ಒಂದು ಸ್ಥಾನಮಾನ ಇದೆ. ನಿಮ್ಮ ಮಾತಿಗೆ, ನಿಮ್ಮ ನಡತೆಗೆ ಕೆಲವರು ತುಂಬ ಕಿಮ್ಮತ್ತು ಕೊಡುವಂಥದ್ದು ಕೂಡ ಇರುತ್ತೆ. ಹಾಗೆ ನಿಮ್ಮ ಸೇವೆಯನ್ನು ಈ ದಿನ ಜನ ಬಯಸುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಪರೋಪಕಾರಕ್ಕಾಗಿಯೇ ಹೆಚ್ಚು ಸಮಯ ಮೀಸಲಿರುವಂತೆ ಕಾಣಿಸುತ್ತೆ. ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ಅಷ್ಟು ಗಮನ ಇಲ್ಲ. ಕುಟುಂಬಕ್ಕಾಗಲಿ ಸಮಾಜಕ್ಕಾಗಲಿ ಈ ದಿನ ನಿಮ್ಮ ಒಂದು ತ್ಯಾಗ ಇರ್ಬೋದು, ನಿಮ್ಮ ಒಂದು ಕಮಿಟ್ಮೆಂಟ್ ಇರ್ಬೋದು, ಹಾಗೆ ನಿಮ್ಮ ಡೆಡಿಕೇಶನ್, ಇವೆಲ್ಲವೂ ಕೂಡ ನಿಮಗೆ ಉತ್ತಮ ಸ್ಥಾನಮಾನವನ್ನು ತಂದುಕೊಡುತ್ತೆ. ಇನ್ನು ಈ ದಿನ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ಕೆಲವರು ತುಂಬ ಜಾಗರೂಕರಾಗಿಯೇ ಕೆಲಸವನ್ನು ಮಾಡ್ತಾ ಇದ್ದೀರಿ. ಆದರೆ ಹಣಕಾಸಿನ ವ್ಯವಹಾರಗಳಲ್ಲಿ ಮಾತ್ರ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಕಾರ್ಯಪಟುತ್ವಕ್ಕೆ ಒಳ್ಳೆಯ ಪ್ರತಿಫಲ ಸಿಕ್ಕುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಉತ್ಸಾಹ ಇದೆ, ಸಂತೋಷ ಇದೆ. ನಿಮ್ಮ ಪ್ರೀತಿ ಪಾತ್ರರು ಕೂಡ ಈ ದಿನ ನಿಮಗೆ ತುಂಬ ಚೆನ್ನಾಗಿ ಮೋಟಿವೇಟ್ ಮಾಡ್ತಾರೆ. ಅದರಿಂದಲೇ ಕೆಲಸಗಳಲ್ಲಿ ಪ್ರಗತಿ, ಕೆಲಸದಲ್ಲಿ ಜಯಪ್ರಾಪ್ತಿ. ಇನ್ನು ಈ ದಿನ ನಿಮ್ಮ ನಿರೀಕ್ಷೆಗಳನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡ್ರೆ ತುಂಬ ಉತ್ತಮ. ಆಸೆ ಇರಲಿ, ಆದರೆ ಅತಿ ಆಸೆ ಅನ್ನುವಂಥದ್ದು ಬೇಡ. ಇನ್ನು ಯಾವುದೇ ವಿಚಾರವನ್ನು ಸರಿಯಾಗಿ ಪರೀಕ್ಷೆ ಮಾಡದೆ ಯಾರಿಗೂ ಕೂಡ ಭರವಸೆಯನ್ನು ನೀಡಕ್ಕೆ ಹೋಗಬೇಡಿ. ಯಾವುದೇ ಜವಾಬ್ದಾರಿಯನ್ನು ಹೊರುವ ಮೊದಲು ಅದು ನಿಮ್ಮಿಂದ ಸಾಧ್ಯವೇ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡಿಕೊಂಡು ಮುಂದುವರಿರಿ. ಏಕೆಂದರೆ ಕೆಲವೊಮ್ಮೆ ನಿಮಗೆ ಆಸಕ್ತಿ ಇರಲ್ಲ, ಕೆಲವೊಮ್ಮೆ ಶಕ್ತಿ ಇರಲ್ಲ, ಕೆಲವೊಮ್ಮೆ ಕಾಲಾವಕಾಶ ಇರಲ್ಲ. ಹಾಗಾಗಿ ಬೇರೆಯವರ ಕೆಲಸವನ್ನು ಒಪ್ಪಿಕೊಂಡು ನಗೆಪಾಟಲಾಗಕ್ಕೆ ಅವಕಾಶ ಕೊಡಬೇಡಿ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡುವಂಥದ್ದು, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಒಂಟಿತನ ನಿಮಗೆ ತುಂಬ ಬೇಸರವನ್ನು ತರಿಸುತ್ತೆ. ಎಲ್ಲರೂ ಇದ್ದಾರೆ, ಆದರೆ ಸಮಯಕ್ಕೆ ಯಾರೂ ಕೂಡ ಇಲ್ಲ ಅನ್ನುವಂಥ ಒಂದು ಸ್ಥಿತಿ ಈ ದಿನ ನಿಮ್ಮದಾಗಿರುತ್ತೆ. ಹಾಗೆ ಏಕಾಂತದ ಸ್ಥಳವನ್ನು ಬಯಸುವಂಥದ್ದು ಈ ದಿನ ಇರುತ್ತೆ. ಒಂಟಿಯಾಗಿ ಇರಬೇಕು, ಹಾಗೆ ಒಬ್ಬೊಂಟಿಗನಾಗಿಯೇ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕು ಅನ್ನುವಂಥ ಒಂದು ಮೊಂಡು ಧೈರ್ಯ ನಿಮ್ಮಲ್ಲಿರುತ್ತೆ. ಆದರೆ ಆ ಪ್ರಯತ್ನಗಳೇನಿದೆ ಅಷ್ಟೊಂದು ಫಲವನ್ನು ತರಲ್ಲ. ಹಾಗಾಗಿನೇ ಈ ದಿನ ಟೀಮ್ ವರ್ಕ್ ಮಾಡುವಂಥದ್ದು ಉತ್ತಮ. 4 ಜನರ ಜೊತೆಯಲ್ಲಿ ಬೆರೆಯುವಂಥದ್ದು ಇನ್ನೂ ಉತ್ತಮ. ಇನ್ನು ಈ ದಿನ ನಿಮ್ಮ ಒಳಗಿರುವಂಥ ಒಂದು ಸುಖ ದುಃಖಗಳನ್ನಾಗಲಿ, ಒಳಗಿರುವಂಥ ತುಮುಲಗಳನ್ನಾಗಲಿ ಸ್ನೇಹಿತರ ಬಳಿ, ಬಂಧುಗಳ ಬಳಿ ಹೇಳಿಕೊಳ್ಳುವಂಥ ಒಂದು ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕತ್ತೆ. ಸಮಾನ ಮನಸ್ಕರು ನಿಮಗೆ ಸಿಗ್ತಾರೆ. ಹಾಗಾಗಿನೇ ನಿಮ್ಮ ಕಷ್ಟ ಸುಖಗಳನ್ನು ಇವರ ಜೊತೆ ಹಂಚಿಕೊಂಡರೆ ಸುರಕ್ಷಿತವಾಗಿರುತ್ತೆ ಅನ್ನುವಂಥ ಭಾವನೆ ನಿಮಗೆ ಈ ದಿನ ಬರುತ್ತೆ. ಹಾಗೆ ನಿಮ್ಮ ಮನಸ್ಸಲ್ಲಿರುವಂತಹ ಸುಖ ದುಃಖಗಳನ್ನು ಹಂಚಿಕೊಳ್ತೀರಿ, ಮನಸ್ಸು ಹಗುರ ಆಗುತ್ತೆ. ಆ ಪ್ರಯತ್ನ ಮಾಡಿ, ಬಹಳ ಬೇಗ ನಿಮಗೆ ಕಾರ್ಯಸಿದ್ಧಿ ಉಂಟಾಗುತ್ತೆ. ಇನ್ನು ಈ ದಿನ ವ್ಯಾಪಾರ ವ್ಯವಹಾರ ಮಾಡುವಂಥ ವ್ಯಕ್ತಿಗಳಿಗೆ ಸ್ವಲ್ಪ ಸಮಸ್ಯೆಗಳು ಎದುರಾಗುವಂಥದ್ದು ಇದೆ. ವ್ಯಾಪಾರದಲ್ಲಿ ಪೈಪೋಟಿ ಇದೆ, ವ್ಯಾಪಾರದಲ್ಲಿ ಮೋಸ ಇದೆ. ಹಾಗೆ ಈ ದಿನ ನಿಮ್ಮ ವ್ಯಾಪಾರಿ ಸಂಬಂಧವಾದಂಥ ಪ್ರಯಾಣ ಕೂಡ ನಿಮಗೆ ಅಷ್ಟೊಂದು ಶುಭವನ್ನು, ಸೌಖ್ಯವನ್ನು ತರ್ತಾ ಇಲ್ಲ.
ಹಾಗೆ ಮನಸ್ಸಿಗೂ ಕೂಡ ಅನಗತ್ಯವಾದಂಥ ಆಲೋಚನೆಗಳು ಬರುವಂಥದ್ದು. ಹಾಗಾಗಿನೇ ನಿಮ್ಮ ಗುರಿ ಏನಿದೆ ಅನ್ನೋಂಥದ್ದನ್ನೇ ಮರೆತು ಬಿಡ್ತೀರಿ. ಅದಕ್ಕೆ ಬದಲಾಗಿ ಮಧ್ಯೆ ಮಧ್ಯೆ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಕೈ ಹಾಕುವಂಥದ್ದು ಇದೆ. ಹಾಗಾಗಿನೇ ಈ ದಿನ ಯಾವುದೇ ಕೆಲಸವನ್ನು ಪೂರ್ಣ ಮಾಡಲಿಕ್ಕೂ ಕೂಡ ನೀವು ತುಂಬ ಪ್ರಯಾಸ ಪಡಬೇಕಾಗತ್ತೆ. ಕೆಲಸ ಪೂರ್ಣ ಆಗದೇ ಇದ್ದಾಗ ಫಲಿತಾಂಶ ಕೂಡ ನಿಮಗೆ ಪೂರ್ಣವಾಗಿ ಸಿಕ್ಕಲ್ಲ. ಇದರಿಂದ ಪೂರ್ಣ ಪ್ರಮಾಣದ ಲಾಭ ಇಲ್ಲ. ಹಾಗಾಗಿನೇ ಈ ದಿನ ನಿಮಗೆ ಮಧ್ಯಮ ಫಲ ಇರುವಂಥ ಸಂದರ್ಭಗಳು ತುಂಬ ಇರುತ್ತೆ. ಹಾಗೆ ಈ ದಿನ ತುಂಬ ಸಂತೋಷದಿಂದ ಇರಬೇಕು ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ಖುಷಿಯನ್ನು ಕೊಡಬೇಕು, ಸಂತೋಷವನ್ನು ಕೊಡಬೇಕು. ಅದಕ್ಕಾಗಿಯೇ ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಶುಭ ಸಮಾಚಾರಗಳನ್ನು ಪಡ್ಕೊಳ್ಳುವಂಥ ದಿನ. ಹಾಗೆ ಫಲಿತಾಂಶಗಳು ಕೂಡ ನಿಮಗೆ ಶುಭವಾಗಿರುತ್ತೆ, ಲಾಭವಾಗಿರುತ್ತೆ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನ ಬೆಳಗಿನ ಅವಧಿ ನಿಮಗೆ ತುಂಬ ಪವರ್ಫುಲ್ ಆಗಿರುವಂಥ ಸಮಯ. ನಿಮ್ಮ ಅಧಿಕಾರವನ್ನು ಚಲಾವಣೆ ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ಸಮಯ. ಹಾಗೆ ನಿಮ್ಮ ಪ್ರತಿಭೆ ಏನು, ನೀವು ಏನು, ನಿಮ್ಮ ಕೆಲಸ ಕಾರ್ಯಗಳ ಗುರಿ ಏನು, ಇಂಥದ್ದನ್ನು ಸಂಬಂಧಪಟ್ಟವರಿಗೆ ತೋರಿಸುವಂಥ ಒಂದು ವಿಶೇಷ ಪ್ರಯತ್ನ ಈ ದಿನ ಆಗುತ್ತೆ. ಹಾಗೆ ಯುವಕರು ಯುವತಿಯರು ಈ ದಿನ ಒಂದು ಸಾಹಸದ ಕೆಲಸಕ್ಕೆ ಕೈ ಹಾಕುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ತುಂಬ ಅಡ್ವೆಂಚರಸ್ ಆಗಿರ್ತೀರಿ. ಯಾಕೆಂದರೆ ಮನಸ್ಸು ಈ ದಿನ ತುಂಬ ಸಂತೋಷದ ಸಂದರ್ಭದಲ್ಲಿರೋದ್ರಿಂದ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಉತ್ಸಾಹ ಉತ್ಸುಕತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಕೆಲವರ ಮೇಲೆ ಹೆಚ್ಚು ಭರವಸೆಯನ್ನು ಇಟ್ಕೊಳ್ಬೇಡಿ, ಕೆಲವರನ್ನು ತುಂಬ ನಂಬಲಿಕ್ಕೆ ಹೋಗಬೇಡಿ. ತುಂಬ ಡಿಪೆಂಡೆನ್ಸಿ ಅನ್ನುವಂಥದ್ದು ಕೂಡ ಈ ದಿನ ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ನಿಮ್ಮ ಸ್ವಂತ ಶಕ್ತಿ ಸಾಮರ್ಥ್ಯದ ಮೇಲೆ, ಅನುಭವದ ಮೇಲೆ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ನಿರೀಕ್ಷೆಗಳು ಈಡೇರೋಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಪ್ರಯತ್ನ ಯಶಸ್ಸನ್ನು ತರುತ್ತೆ. ಆದರೆ ಸ್ವಲ್ಪ ತಾಳ್ಮೆಯಿಂದ ಕೆಲಸಗಳನ್ನು ಮುಂದುವರಿಸಿದ್ರೆ ಸಾಕು, ಅತ್ಯುತ್ತಮ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ದೊಡ್ಡ ಮೊತ್ತದ ವಿಚಾರಗಳನ್ನು ಮಾತಾಡ್ತೀರಿ. ದೊಡ್ಡ ದೊಡ್ಡ ಆಲೋಚನೆಗಳು ಮನಸ್ಸಿನಲ್ಲಿದೆ, ದೊಡ್ಡ ಯೋಜನೆಗಳು ಕೂಡ ನಿಮ್ಮ ಮುಂದೆ ಇದೆ. ಹಾಗಾಗಿ ಈ ದಿನ ಎಲ್ಲವೂ ಕೂಡ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲೇ ಇರುವಂಥದ್ದು. ಹಾಗಾಗಿನೇ ಈ ದಿನ ಸಣ್ಣ ಪುಟ್ಟ ವಿಚಾರಗಳಿಗೆ ಈ ದಿನ ನೀವು ಗಮನ ಹರಿಸಲ್ಲ. ಸಣ್ಣ ಪುಟ್ಟ ವ್ಯಕ್ತಿಗಳ ಜೊತೆ ಕೂಡ ನೀವು ಈ ದಿನ ಸೇರಲ್ಲ. ಆದರೆ ಈ ದಿನ ಗಣ್ಯಾತಿ ಗಣ್ಯರ ಜೊತೆಯಲ್ಲಿ, ಸಮಾಜದಲ್ಲಿರುವಂಥ ಪ್ರತಿಷ್ಠಿತ ವ್ಯಕ್ತಿಗಳ ಜೊತೆಯಲ್ಲಿ ವ್ಯವಹರಿಸುವಂಥ ಒಂದು ಸಂದರ್ಭ ಕೂಡ ಇದೆ. ಹಾಗಾಗಿ ನಿಮ್ಮ ಕಮ್ಯುನಿಕೇಷನ್ನ ಈ ದಿನ ತುಂಬ ಶಾರ್ಪ್ ಆಗಿ ಇಟ್ಕೊಳ್ಳಿ. ಅಷ್ಟೇ ಪ್ರಾಮಾಣಿಕತೆಯಿಂದ ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಈ ದಿನ ವಿಶೇಷವಾಗಿ ನಿಮ್ಮ ಜ್ಞಾನದ ಜೊತೆಗೆ ನಿಮ್ಮ ನಿರಂತರ ಪ್ರಯತ್ನವನ್ನು ಮುಂದುವರಿಸಿ, ಕನ್ಸಿಸ್ಟೆನ್ಸಿ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಸ್ವಲ್ಪ ಒತ್ತಡದ ದಿನ. ಅದರಲ್ಲೂ ಬೆಳಗಿನ ಅವಧಿಯಲ್ಲಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವಂಥ ಸಂದರ್ಭ ಇದೆ. ಒಟ್ಟಾರೆ ಈ ದಿನ ಮತ್ತು ನಾಳೆಯ ದಿನ ನಿಮ್ಮ ಮನಸ್ಸು ಈ ದಿನ ನಿಮ್ಮ ನಿಯಂತ್ರಣದಲ್ಲಿ ಇರಲ್ಲ. ಹಾಗಾಗಿನೇ ಕೆಲವೊಂದು ವಿಚಾರಧಾರೆಗಳನ್ನು ನೀವು ಅಭಿಪ್ರಾಯಗಳನ್ನು ತಿಳಿಸುವಂಥ ಸಂದರ್ಭ, ಬಹಳ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನಿಮಗೆ ಸ್ವಲ್ಪ ನಕಾರಾತ್ಮಕ ವ್ಯಕ್ತಿಗಳ ಜೊತೆ ಹೆಚ್ಚು ಸಂಪರ್ಕ ಉಂಟಾಗುವಂಥದ್ದು ಇದೆ. ಅಲ್ಲಿ ನೆಗೆಟಿವ್ ಥಾಟ್ಸ್ ಇರುವಂಥವ್ರು, ನೆಗೆಟಿವ್ ವೈಬ್ಸ್ ಇರುವಂಥವ್ರು, ಅಂಥವರ ಜೊತೆ ಇದ್ದಾಗ ನಿಮಗೂ ಕೂಡ ಅದೇ ಬುದ್ಧಿ ಬಂದ್ಬಿಡುತ್ತೆ. ಹಾಗಾಗಿ ಕೆಲಸಗಳಲ್ಲಿ ಸ್ವಲ್ಪ ನಿರಾಸಕ್ತಿ ಇರುತ್ತೆ. ಹಾಗೆ ಕೆಲಸಗಳನ್ನು ಆರಂಭ ಮಾಡ್ತೀರಿ, ಆದರೆ ಅದನ್ನು ಮಧ್ಯದಲ್ಲೇ ಎಲ್ಲೋ ಒಂದು ಕಡೆ ಡಿವಿಯೇಟ್ ಮಾಡುವಂಥ ಸಂದರ್ಭ ಕೂಡ ಇರುತ್ತೆ. ಹಾಗಾಗಿ ಕೆಲಸಗಳು ಅಪೂರ್ಣ ಆಗುವಂಥ ಸಂದರ್ಭ. ಇದರಿಂದ ಮನೆಯವರ ಮೂದಲಿಕೆಯ ಮಾತುಗಳನ್ನು ಕೇಳಬೇಕಾಗತ್ತೆ. ಅವರು ಕೂಡ ಈ ದಿನ ನಿಮ್ಮನ್ನು ಮೂಲೆ ಗುಂಪು ಮಾಡ್ತಾರೆ. ನಿಮ್ಮಲ್ಲಿರುವಂಥ ತಪ್ಪುಗಳನ್ನು, ದೋಷಗಳನ್ನು ಎತ್ತಿ ತೋರಿಸುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಇದೆಲ್ಲದರ ಒಂದು ಹಿನ್ನೆಲೆಯಲ್ಲಿ ನಿಮಗೆ ಈ ದಿನ ಸೋಲು, ಈ ದಿನ ಆತ್ಮವಿಶ್ವಾಸ ಕಡಿಮೆ ಇರುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಇದ್ದುದರಲ್ಲೇ ನಿಮ್ಮತನವನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮುಂದುವರಿಸಬೇಕಾಗತ್ತೆ. ಇನ್ನು ಯಾವುದೇ ಒಂದು ಕೆಲಸದಲ್ಲೂ ಕೂಡ ಅತಿರೇಕಕ್ಕೆ ಹೋಗಬೇಡಿ, ಕೇಡುಂಟಾಗುವಂಥ ಸಾಧ್ಯತೆ ತುಂಬ ಇದೆ, ಜಾಗ್ರತೆ. ಇನ್ನು
ಈ ದಿನ ಸ್ತ್ರೀಯರು ವಿಶೇಷವಾಗಿ ನಿಮ್ಮ ಕರ್ತವ್ಯ ಏನು, ಜವಾಬ್ದಾರಿ ಏನು, ಇದನ್ನು ನೀವು ಗಮನಿಸಿದ್ರೆ ಮಾತ್ರ ನಿಮ್ಮ ದಾರಿ ಸುಗಮವಾಗುತ್ತೆ. ಇನ್ನು ಈ ದಿನ ಪ್ರಭಾವಿ ವ್ಯಕ್ತಿಗಳ ಜೊತೆಯಲ್ಲಿ ಒಂದು ಸಂಪರ್ಕ ಹೊಂದುವಂಥ ಒಂದು ಅವಕಾಶ ಕೂಡ ಇದೆ. ಹಾಗಾಗಿ ನಿಮ್ಮ ವ್ಯವಹಾರಕ್ಕೆ ಬೇಕಾಗಿರುವಂಥ ಬಂಡವಾಳ ಆಗಲಿ, ಅವರಿಂದ ಒಂದು ಒಳ್ಳೆಯ ಸಲಹೆ ಆಗಲಿ ಈ ದಿನ ನಿಮಗೆ ಲಭ್ಯವಾಗುವಂಥ ಸೂಚನೆಗಳು ಕಾಣಿಸುತ್ತೆ. ಇನ್ನು ಈ ದಿನ ಬೇರೆ ಬೇರೆ ಮೂಲಗಳಿಂದ ಹಣವನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿ ಆತುರವಾಗಿ ಯಾವುದೇ ತೀರ್ಮಾನಕ್ಕೆ ಒಳಗಾಗಬೇಡಿ, ತೀರ್ಮಾನಗಳನ್ನು ಕೈಗೊಳ್ಳಬೇಡಿ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ನಿಮಗಿಂತಲೂ ಹೆಚ್ಚಾಗಿ ಇತರರ ಕೆಲಸಗಳತ್ತ ಗಮನ ಹರಿಸೋದ್ರಿಂದ ನಿಮಗೆ ತೊಂದರೆ ಆಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳು ಉಂಟಾಗುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ತಾ ಇರಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಆದರೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ನೆಮ್ಮದಿ ಇರುತ್ತೆ, ಹಾಗೆ ಸಮಾಧಾನ ಇರುತ್ತೆ. ಇನ್ನು ಈ ದಿನ ಹಿರಿಯರನ್ನು ತುಂಬ ಗೌರವದಿಂದ ನೋಡಿಕೊಳ್ಳುವಂಥ ಒಂದು ಸಂದರ್ಭ ಕೂಡ ನಿಮಗೆ ಒದಗಿ ಬರುವಂಥದ್ದು. ಹಾಗಾಗಿ ನಿಮ್ಮ ಕುಟುಂಬದಲ್ಲಿರುವಂಥ ಹಿರಿಯರ ಸೇವೆ ಆಗಲಿ, ಅವರ ಶುಶ್ರೂಷೆ ಆಗಲಿ, ಅಥವಾ ಅವರ ಔಷಧೋಪಚಾರಕ್ಕಾಗಿ ನಿಮ್ಮ ಓಡಾಟ, ನಿಮ್ಮ ಒಂದು ಹಣಕಾಸಿನ ಅರೇಂಜ್ಮೆಂಟ್ಸ್ ಏನಿದೆ, ಇದೆಲ್ಲವೂ ಕೂಡ ನಿಮಗೆ ಸಮಾಧಾನವನ್ನು ತರುತ್ತೆ. ಹಾಗೆ ಈ ದಿನದ ಪ್ರಯಾಣದಲ್ಲೂ ಕೂಡ ನಿಮಗೆ ಒಂದು ಒಳ್ಳೆಯ ಅನುಕೂಲದ ಜೊತೆಗೆ ಲಾಭವೂ ಕೂಡ ಇದೆ. ಹಾಗಾಗಿ ಈ ದಿನ ಬೇರೆ ಬೇರೆ ಮೂಲಗಳಿಂದ ಹಣ ಸಂಪಾದನೆ ಮಾಡಬೇಕು ಅನ್ನುವಂಥ ನಿಮ್ಮ ಒಂದು ಪ್ರಯತ್ನ ಯಶಸ್ವಿಯಾಗುತ್ತೆ, ಹಣ ಕೂಡ ಬರುತ್ತೆ. ಹಾಗೆ ಈ ದಿನ ಬೇರೆಯವರ ವಿಚಾರದಲ್ಲೂ ಕೂಡ ತುಂಬ ಆಸಕ್ತಿ ಇರುವಂಥ ಸಂದರ್ಭ. ಮೂರನೆಯವರ ವಿಚಾರ ಅಂದರೆ ನಿಮಗೆ ತುಂಬ ಕ್ಯೂರಿಯಾಸಿಟಿ ಇರುವಂಥದ್ದು. ಹಾಗೆ ಈ ದಿನ ನೀವು ಮಾಡುವಂಥ ಮಾತುಕತೆಗಳು ಯಾವುದೇ ಇರಲಿ, ಅದು ಫಲಪ್ರದವಾಗುತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಮಾತುಕತೆಗಳು ಫಲಪ್ರದವಾಗುವಂಥದ್ದು. ಇನ್ನು ಈ ದಿನ ವ್ಯವಹಾರದಲ್ಲಿ ಕೆಲವೊಂದು ಸವಾಲುಗಳು ಬರುವಂಥದ್ದು ಇದೆ. ಆದರೆ ಅದನ್ನು ನಿಮ್ಮ ಜಾಣತನದಿಂದ, ನಿಮ್ಮ ಮಾತಿನ ವೈಖರಿಯಿಂದ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಶ್ರಮ, ನಿಮ್ಮ ತಾಳ್ಮೆ ಎರಡೂ ಕೂಡ ತುಂಬ ಹೈಲೈಟ್ ಆಗುವಂಥದ್ದು. ಇನ್ನು ಈ ದಿನ ನಿಮ್ಮ ಅನಗತ್ಯವಾದಂಥ ಆಲೋಚನೆಗಳು ನಿಮ್ಮ ಮನಸ್ಸನ್ನು ಕೆಡಿಸುತ್ತೆ. ಹಾಗಾಗಿ ಅಂಥ ಒಂದು ನೆಗೆಟಿವ್ ಥಾಟ್ಸ್ ಇರುವಂಥ ಆಲೋಚನೆಗಳಾಗಲಿ, ಅಥವಾ ಬೇರೆಯವರ ಒತ್ತಡಕ್ಕೆ ಒಳಗಾಗಿ ತೆಗೆದುಕೊಳ್ಳುವಂಥ ನಿರ್ಣಯಗಳಿಂದ ಬರುವಂಥ ಆಲೋಚನೆಗಳನ್ನಾಗಲಿ ಈ ದಿನ ಸ್ವಲ್ಪ ಹದ್ದುಬಸ್ತಿನಲ್ಲಿ ಇಟ್ಕೊಳ್ಳುವಂಥದ್ದು ತುಂಬ ಉತ್ತಮ. ಅದನ್ನು ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ಹೆಚ್ಚು ಗಮನ ಕೊಡುವಂಥದ್ದನ್ನು ಮಾಡಿ. ಜೊತೆಗೆ ನಿಮ್ಮ ಕುಟುಂಬಸ್ಥರ ಜೊತೆಯಲ್ಲಿ ಸ್ವಲ್ಪ ಕ್ವಾಲಿಟಿ ಟೈಮನ್ನು ಈ ದಿನ ಸ್ಪೆಂಡ್ ಮಾಡಿ, ಒಳ್ಳೆಯದಾಗುತ್ತೆ. ಕುಟುಂಬಸ್ಥರಿಗೂ ಕೂಡ ನಿಮ್ಮ ಮೇಲೆ ಗೌರವ ಭಾವನೆ ಬರುತ್ತೆ, ನಿಮಗೂ ಕೂಡ ಒಂದು ಕೌಟುಂಬಿಕ ಭದ್ರತೆ ಒದಗಿ ಬರುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಶುಭ ಫಲಗಳ ಯೋಗ ಇರುವಂಥ ದಿನ. ಒಳ್ಳೆಯ ಯೋಗ ಈ ಸಂದರ್ಭದಲ್ಲಿದೆ ನಿಮಗೆ. ಅದಕ್ಕಾಗಿಯೇ ಕೆಲವು ಕೆಲಸ ಕಾರ್ಯಗಳಲ್ಲಿ ತುಂಬ ಆಸಕ್ತಿ ಇರುತ್ತೆ. ಆಗದೇ ಇರುವಂಥ ಕೆಲಸ, ಕೆಲವರು ಆಗಲ್ಲ ಅಂತ ಹೇಳಿ ಕೈ ಬಿಟ್ಟಿರುವಂಥ ಕೆಲಸ, ಅದನ್ನು ಬಹಳ ಶ್ರದ್ಧೆಯಿಂದ ಮುಂದುವರಿಸುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಹಾಗಾಗಿ ನೀವು ಪ್ರಯತ್ನ ಮಾಡಿದ್ರೆ ಸಾಕು, ಕೆಲಸಗಳು ಆಗೇ ಆಗುತ್ತೆ. ಹಾಗೆ ನಿಮ್ಮ ಮನಸ್ಸು ಆ ಒಂದು ವಿಚಾರದಲ್ಲಿ ಕೇಂದ್ರೀಕರಿಸಬೇಕಾಗತ್ತೆ. ಮನಸ್ಸು ಮಾಡಿದ್ರೆ ಎಂಥದ್ದು ಸಾಧ್ಯ ಅನ್ನಲಿಕ್ಕೆ ಈ ದಿನ ನೀವೇ ಉದಾಹರಣೆಯಾಗಿ ನಿಲ್ತೀರಿ. ಇನ್ನು ಹಣಕಾಸಿನ ಪರಿಸ್ಥಿತಿ ತುಂಬ ಸುಧಾರಿಸಿರುತ್ತೆ. ಹಾಗಾಗಿನೇ ವ್ಯವಹಾರಗಳನ್ನು ಮುಂದುವರಿಸ್ತೀರಿ, ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಸಿ. ಇನ್ನು ಈ ದಿನ ನೀವು ಏನಾದರೂ ಒಂದನ್ನು ಪಡ್ಕೊಳ್ಬೇಕು ಅಂದರೆ ಮತ್ತೊಂದನ್ನು ಬಿಟ್ಟುಕೊಡ್ಬೇಕಾಗತ್ತೆ, ಇಲ್ಲ ಮತ್ತೊಂದನ್ನು ಕಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಅಂಥ ಒಂದು ವಿಚಾರದಲ್ಲಿ ನಿಮ್ಮ ವಿವೇಚನೆಯಿಂದ ತೀರ್ಮಾನವನ್ನು ಮಾಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಗೆಳೆತನವನ್ನು ಬಯಸಿ ಬರುವಂಥವರು, ನಿಮ್ಮ ಒಂದು ಸಹಾಯವನ್ನು ಬಯಸಿ ಬರುವಂಥವರ ಸಂಖ್ಯೆ ಜಾಸ್ತಿನೇ ಇರುತ್ತೆ. ನಿಮ್ಮ ಬಂಧುಗಳೂ ಬರ್ತಾರೆ, ಸ್ನೇಹಿತರೂ ಬರ್ತಾರೆ. ಹಾಗಾಗಿ ಅವರವರ ಸ್ಥಾನಮಾನಗಳನ್ನು ನೋಡಿ ನಿಮ್ಮ ಇತಿಮಿತಿಯನ್ನು ಗಮನದಲ್ಲಿಟ್ಕೊಂಡು ಅವರಿಗೆ ಸಹಾಯ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ.
ಅದರಲ್ಲೂ ಸ್ತ್ರೀಯರೊಂದಿಗೆ ಏನಾದರೂ ವ್ಯವಹಾರ ಮಾಡುವಂಥದ್ದಿದ್ದರೆ, ಅದು ಹಣಕಾಸಿನ ವ್ಯವಹಾರ ಆಗಲಿ, ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ಏಕೆಂದರೆ ಈ ದಿನ ನಿಮಗೆ ಸ್ತ್ರೀ ವರ್ಗದವರಿಂದ ಅಷ್ಟೊಂದು ಅನುಕೂಲತೆ ಇಲ್ಲ. ಹಾಗೆ ಮನೆಯಲ್ಲಿರುವಂತಹ ಸ್ತ್ರೀಯರು ಯಾರೇ ಇರಲಿ, ಅವರನ್ನು ಗೌರವಯುತವಾಗಿ ನೋಡಿಕೊಳ್ಳಿ. ಅವರಿಗೆ ಕೊಡಬೇಕಾದಂಥ ಒಂದು ಡ್ಯೂ ರೆಸ್ಪೆಕ್ಟ್ ಏನಿದೆ ಅದನ್ನು ಮೊದಲು ಕೊಟ್ಟುಬಿಡಿ. ಅದರಿಂದ ನಿಮಗೇನು ನಷ್ಟ ಆಗಲ್ಲ. ಹಾಗಾಗಿ ಗೌರವದಿಂದ ಮಾತಾಡುವಂಥದ್ದು, ಹಾಗೆ ಗೌರವವನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನದಿಂದ ಈ ದಿನ ನಿಮ್ಮ ಒಂದು ಫೇಸ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಇನ್ನು ಈ ದಿನ ಸಂಗೀತಗಾರರಿಗೆ ಹಾಗೆ ಕಲಾಕ್ಷೇತ್ರದಲ್ಲಿ ತೊಡ್ಕೊಂಡಿರುವಂಥವ್ರಿಗೆ ತುಂಬ ವಿಶೇಷ ಅನುಕೂಲತೆಗಳು ಇರುವಂಥ ಸಂದರ್ಭ. ನಿಮ್ಮ ಪ್ರತಿಭೆಯನ್ನು 4 ಜನ ಗುರುತಿಸಿ ನಿಮಗೆ ಒಂದು ಒಳ್ಳೆಯ ಸ್ಥಾನಮಾನ ಕೊಡ್ತಾರೆ. ಅದರಿಂದ ಮುಂದೆ ನಿಮಗೆ ಒಳ್ಳೆಯ ಲಾಭ ಕೂಡ ಇದೆ. ಪ್ರತಿಭೆ ಬೆಳಗಲಿಕ್ಕೆ, ಅನಾವರಣ ಮಾಡಲಿಕ್ಕೆ, ನಿಮ್ಮ ಬಗ್ಗೆ ನೀವು ತಿಳಿಸ್ಲಿಕ್ಕೆ, ಹೇಳಿಕೊಳ್ಳಲಿಕ್ಕೆ ಒಳ್ಳೆಯ ಅವಕಾಶ ಈ ದಿನ ಸಿಕ್ಕುವಂಥದ್ದಿದೆ. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ, ಅದರಿಂದ ಒಳ್ಳೆಯದೇ ಆಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಧ್ಯಮ ಫಲಗಳು ಇರುವಂತಹ ದಿನ. ಏಕೆಂದರೆ ನಿಮ್ಮ ಪ್ರಯತ್ನ ಪೂರ್ಣವಾಗುತ್ತೆ, ಆದರೂ ಕೂಡ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗೆ ಈ ದಿನ ನಿರೀಕ್ಷೆ ಮಾಡಿದಂಥವರು ಕೂಡ ನಿಮ್ಮ ಸಹಾಯಕ್ಕೆ ಸಮಯಕ್ಕೆ ಸರಿಯಾಗಿ ಬರಲ್ಲ. ಇದು ಕೂಡ ನಿಮಗೆ ಒಂದು ರೀತಿಯ ಹಿನ್ನಡೆನೆ. ಏಕೆಂದರೆ ಕೆಲಸ ಕಾರ್ಯಗಳು ಸಕಾಲಕ್ಕೆ ಆರಂಭ ಆಗದೇ ಇರುವಂಥದ್ದು ಕೂಡ ನಿಮ್ಮ ಸೋಲಿನ ಹಾದಿ ಹಿಡಿದಂಥ ಪ್ರಯತ್ನ ಆಗುತ್ತೆ. ಇನ್ನು ಈ ದಿನ ಯಾವುದೇ ರೀತಿಯ ವಿವಾದಗಳಿದ್ದರೆ ಅದಕ್ಕೆ ಮೌನವೇ ಮದ್ದು. ಅದನ್ನು ಪರಿಹಾರ ಮಾಡಿಕೊಳ್ಬೇಕು ಅಂದರೆ ಈ ದಿನ ಮೌನವಾಗಿದ್ದುಬಿಡಿ, ತಟಸ್ಥವಾಗಿದ್ದುಬಿಡಿ. ಯಾರ ಪರ ಯಾರ ಪಕ್ಷ ವಹಿಸಿ ಕೂಡ ಈ ದಿನ ಮಾತಾಡಬೇಡಿ. ಇನ್ನು ಮನೆಯಲ್ಲೂ ಕೂಡ 2 ಗುಂಪಿದೆ, ಯಾವುದೇ ಗುಂಪಿಗೆ ಸೇರದಂಥ ಒಂದು ಪ್ರಯತ್ನ ಇರಲಿ. ಹಾಗೆ ಅಂಥ ಒಂದು ಗುಂಪುಗಳನ್ನು ನಿಯಂತ್ರಣ ಮಾಡುವಂಥದ್ದಾಗಲಿ, ಅವರು ಮಾಡುವಂಥ ಒಂದು ತಪ್ಪುಗಳೇನಿದೆ, ದೋಷಗಳೇನಿದೆ ಅದನ್ನು ಸರಿಪಡಿಸುವಂಥ ಒಂದು ನ್ಯಾಯಾಧೀಶರ ಸ್ಥಾನ ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗಾಗಿನೇ ಯಾವುದೇ ಪಕ್ಷ ವಹಿಸದೆ ನೀವು ನ್ಯೂಟ್ರಲ್ ಆಗಿರುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಗುಪ್ತ ಸಮಾಚಾರಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಗುಪ್ತ ವ್ಯವಹಾರಗಳು, ರಹಸ್ಯವಾದಂಥ ಕೆಲವೊಂದು ವಿಚಾರಗಳು, ಇವುಗಳ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಿಸಬೇಡಿ. ಸಾಮಾನ್ಯವಾಗಿ ಆಸಕ್ತಿ ಇದ್ದೇ ಇರುತ್ತೆ, ಆದರೆ ಇದನ್ನು ನಿಯಂತ್ರಣ ಮಾಡಿಕೊಳ್ಬೇಕು ಈ ದಿನ. ಇನ್ನು ಈ ದಿನ ಹೆಚ್ಚಿನ ಜವಾಬ್ದಾರಿ ಸಿಕ್ಕುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಆರೋಗ್ಯ ನೋಡಿಕೊಂಡು ಕೆಲಸಗಳನ್ನು ಮುಂದುವರಿಸಿ. ಇನ್ನು ಈ ದಿನ ನಿಮ್ಮ ಯೋಗ್ಯತೆಗೆ, ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಮೀರಿದಂತಹ ಕೆಲಸಗಳನ್ನು ಹಚ್ಕೊಳ್ಬೇಡಿ. ಆದಷ್ಟು ಅಲ್ಲಿ ನಿಮ್ಮಿಂದ ಸಾಧ್ಯ ಆಗಲ್ಲ ಅನ್ನುವಂಥ ವಿಚಾರವನ್ನು ಅವರಿಗೆ ಬಹಳ ಸೂಕ್ಷ್ಮವಾಗಿ ತಿಳಿಸ್ಬೇಕಾಗತ್ತೆ. ಇನ್ನು ಈ ದಿನ ಉದ್ಯೋಗದ ಪ್ರಯತ್ನಕ್ಕೆ ಯಶಸ್ಸು ಸಿಕ್ಕುವಂಥ ಅವಕಾಶಗಳು ಕೂಡ ಇದೆ, ಅದನ್ನು ಮುಂದುವರಿಸಿ. ಇನ್ನು ಕೆಲವೊಂದು ಮನೆಯಲ್ಲಿ ಇರುವಂಥ ಪರಿಹಾರಗಳು ಅದನ್ನು ಈಗಾಗಲೇ ಮಾಡಿದ್ದೀರಿ, ಆದರೆ ಈ ದಿನ ಕೂಡ ನೀವು ಅಂಥ ಸಮಸ್ಯೆಗಳಿಗೆ ಮನೆಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ಉತ್ತಮ. ಹಾಗಾಗಿನೇ ಈ ದಿನ ಎಲೆ ಮರೆ ಕಾಯಿಯಂತೆ ನಿಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಸಾಕು, ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಧನ್ವಂತರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಧ್ಯಮ ಫಲ ಇರುವಂತಹ ದಿನ. ಅದರಲ್ಲೂ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಈ ದಿನ ನಿಮಗೆ ನಿರಾಸಕ್ತಿ ಇರೋದ್ರಿಂದ ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಮರೆಯುವಂಥ ಸಾಧ್ಯತೆ ಇದೆ, ಮರೆತು ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆ. ಹಾಗೆ ಈ ದಿನ ನಿಮ್ಮ ಮನಸ್ಸು ನಿಮ್ಮ ನಿಯಂತ್ರಣದಲ್ಲೇ ಇರೋದ್ರಿಂದ ನಿಮಗೆ ಕೆಲವೊಂದು ಅವಘಡಗಳು ಉಂಟಾಗುವಂಥದ್ದು ಇದೆ. ಅದರಲ್ಲೂ ಸ್ತ್ರೀಯರಿಗೆ ಅಡುಗೆ ಮನೆಯಲ್ಲಿ ಈ ದಿನ ನಿಮ್ಮ ಕೆಲಸದ ಒತ್ತಡದಿಂದಲೇ ಕೆಲವೊಂದು ಸಮಸ್ಯೆಗಳನ್ನು ನೀವಾಗಿ ತಂದುಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಗೃಹ ಕಲಹ, ಮನೆಯಲ್ಲಿ ನಡೆಯುವಂಥ ಕೆಲವೊಂದು ಮಾತಿನ ಚಕಮಕಿ, ಇದರಿಂದ ನಿಮಗೆ ಬೇಸರ ಉಂಟಾಗುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ನೆರೆ ಹೊರೆಯವರು ಕೂಡ ಈ ದಿನ ನಿಮ್ಮ ಸಹಾಯಕ್ಕೆ ಸಹಕಾರಕ್ಕೆ ಬರಲ್ಲ. ಹಾಗಾಗಿ ಅವರು ಕೂಡ ತಟಸ್ಥರಾಗಿರುವಂತೆ ನಿಮಗೆ ಭಾಸವಾಗುತ್ತೆ.
ಎಲ್ಲೋ ಒಂದು ಕಡೆ ಈ ಪ್ರಪಂಚದಿಂದಲೇ ನೀವು ಮೂಲೆ ಗುಂಪಾಗ್ತಾ ಇದ್ದೀರಿ ಅನ್ನುವಂಥ ಒಂದು ಭಾವನೆ ಬರಬಹುದು. ಸಮಾಜದಿಂದ ದೂರ ಉಳಿಯುವಂಥ ಒಂದು ಭಾವನೆ ಕೂಡ ಬರುತ್ತೆ. ಆದರೆ ಅದು ಅಷ್ಟೊಂದು ಒಳ್ಳೆಯದಲ್ಲ. ನೀವು 4 ಜನರ ಜೊತೆ ಬೆರೆತು ನಿಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂಥ ಒಬ್ಬ ವಿಶೇಷವಾದಂಥ ಸೂಕ್ತವಾದಂಥ ವ್ಯಕ್ತಿಯನ್ನು ಹುಡುಕಿಕೊಳ್ಳುವಂಥದ್ದು ಉತ್ತಮ. ಏಕೆಂದರೆ ನಿಮ್ಮ ಮನಸ್ಸಿನಲ್ಲಿರುವಂಥದ್ದನ್ನು ಆದಷ್ಟು ಬೇಗ ಹಂಚಿಕೊಳ್ಳುವಂಥದ್ದು ಉತ್ತಮ. ಮನಸ್ಸಿನ ಭಾರವನ್ನು ಕಡಿಮೆ ಮಾಡಿಕೊಳ್ಬೇಕು. ನಿಮ್ಮ ಆಲೋಚನೆಗಳನ್ನು ಪರಿಶುದ್ಧಗೊಳಿಸ್ಕೊಳ್ಬೇಕು. ಹಾಗೆ ಈ ದಿನ ಈ ಪಿತ್ತದ ಸಮಸ್ಯೆ ನಿಮಗೆ ಕಾಡುವಂಥದ್ದು. ಹಾಗಾಗಿ ಆರೋಗ್ಯದ ಕಡೆ ಕೂಡ ಈ ದಿನ ನೀವು ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಈ ದಿನ ಮಕ್ಕಳ ಆಟಪಾಠಗಳಿರ್ಬೋದು, ಮಕ್ಕಳ ಒಂದು ಪರ್ಫಾರ್ಮೆನ್ಸ್ ಇರ್ಬೋದು, ಅವರಿಂದ ಸ್ವಲ್ಪ ಸಂತೋಷ ಉಂಟಾಗುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಒಂದು ಕಡೆ ಸುಖ, ಮತ್ತೊಂದು ಕಡೆ ದುಃಖ, ಈ ಸಮ್ಮಿಶ್ರ ಇರುವಂಥ ಸಂದರ್ಭ. ಅದಕ್ಕಾಗಿಯೇ ಸ್ವಲ್ಪ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಬೇಗ ಮಾಡಿ ಮುಗಿಸುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ನೀವು ಆಡುವಂಥ ಮಾತೇನಿದೆ ಅದು ಸ್ವಲ್ಪ ನಿಯಂತ್ರಣದಲ್ಲಿದ್ದರೆ ಉತ್ತಮ. ಇನ್ನು ಈ ದಿನ ನೆರೆಹೊರೆಯವರೊಂದಿಗೆ ಸ್ವಲ್ಪ ಸ್ನೇಹದಿಂದ ವರ್ತಿಸುವಂಥದ್ದು, ಅವರಿಗೆ ನಿಮ್ಮ ಕೈಲಾದ ಸಹಾಯ, ಸಹಕಾರ, ಸಲಹೆ, ಮಾರ್ಗದರ್ಶನ ಇತ್ಯಾದಿಗಳನ್ನು ಎಕ್ಸ್ಟೆಂಡ್ ಮಾಡುವಂಥ ಒಂದು ಪ್ರಯತ್ನದಲ್ಲಿರಿ, ಒಳ್ಳೆಯದಾಗತ್ತೆ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ತಾ ಇರಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ನಿಮಗೆ ಅನುಕೂಲ ಇದೆ, ಶುಭ ಇದೆ. ಹಾಗೆ ಈ ದಿನ ನಿಮ್ಮ ಮನಸ್ಸು ತುಂಬ ಮಹತ್ವಾಕಾಂಕ್ಷೆಯುಳ್ಳ ಇರುವಂಥ ಕೆಲವೊಂದು ಆಲೋಚನೆಗಳಿಂದ ಕೂಡಿರುತ್ತೆ. ಈ ದಿನ ಕೆಲವೊಂದು ವಿಶೇಷ ಸಾಧನೆಗಳನ್ನು ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಬೇಕು, ಕೈತುಂಬ ಹಣ ಸಂಪಾದನೆ ಮಾಡಬೇಕು. ವಿದ್ಯಾಕ್ಷೇತ್ರದಲ್ಲೂ ಕೂಡ ಈ ದಿನ ಜ್ಞಾನ ಸಂಪಾದನೆಗೆ ಹಿಂದೆ ಮುಂದೆ ನೋಡಬಾರ್ದು ಅನ್ನುವಂಥ ಉದಾತ್ತ ವಿಚಾರಗಳು ಮನಸ್ಸಿಗೆ ಬರುವಂಥದ್ದು ಇದೆ. ಹಾಗೆ ನ್ಯಾಯಯುತವಾಗಿ ಪ್ರಾಮಾಣಿಕತೆಯಿಂದ ದುಡಿಮೆಯನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಜನಪ್ರಿಯತೆ ಇದರಿಂದ ನಿಮಗೆ ಸಾಧ್ಯವಾಗುತ್ತೆ. ಇನ್ನು ಈ ದಿನ ಕೆಲವೊಂದು ಅಧಿಕಾರವನ್ನು ಚಲಾವಣೆ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗೃತೆಯಿಂದ ಇರಿ. ಯಾರದ್ದೋ ಒಂದು ಜನಪ್ರಿಯತೆಗಾಗಿ ಅಥವಾ ನೀವು ಹೆಸರು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಆತುರದ ತೀರ್ಮಾನಕ್ಕೆ ಕೈ ಹಾಕಬೇಡಿ. ಇನ್ನು ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಯಾವುದೇ ರೀತಿಯ ಮನಸ್ತಾಪಗಳಾಗಬಾರ್ದು, ಮಾತುಕತೆ ನಡೀಬಾರ್ದು, ಅದರಲ್ಲೂ ಚರ್ಚಾಸ್ಪದವಾಗಿ ಈ ಮಾತುಕತೆಗಳು ನಡೀಬಾರ್ದು ಅನ್ನುವಂಥ ಒಂದು ವಿಚಾರ, ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಏಕೆಂದರೆ ಚರ್ಚೆ ಈ ದಿನ ಭಿನ್ನಾಭಿಪ್ರಾಯಕ್ಕೆ ತಿರುಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸುವಂಥದ್ದು ಕೂಡ ತುಂಬ ಉತ್ತಮ. ಹಾಗೆ ಈ ದಿನ ಯಾವುದೇ ಮೋಜು ಮಸ್ತಿ ಅಥವಾ ಒಂದು ಪಾರ್ಟಿ ಇರ್ಬೋದು, ಒಂದು ದೂರದ ಪ್ರಯಾಣ ಇರ್ಬೋದು, ಗೆಳೆಯರ ಜೊತೆಯಲ್ಲಿ ಸುತ್ತಾಟ, ಇಂಥದ್ದನ್ನು ಆದಷ್ಟು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ಸಾತ್ವಿಕವಾದಂಥ ಆಲೋಚನೆಗಳಿರಲಿ, ಸಾತ್ವಿಕವಾದಂಥ ಆಹಾರವೇ ಇರಲಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ನಿರೀಕ್ಷೆಗಳನ್ನು ಬಹಳ ವಿಶೇಷ ರೀತಿಯಲ್ಲಿ ಪರಿಪೂರ್ಣಗೊಳಿಸಿಕೊಳ್ಳುವಂಥ ಒಂದು ಸಂದರ್ಭ ಕೂಡ ಇದೆ. ಅದಕ್ಕೆ 1-2 ಕೆಲಸಗಳು ಬಹಳ ಬೇಗ ಆಗುತ್ತೆ. ಹಾಗೆ 3ನೇ ಕೆಲಸಕ್ಕೆ ನೀವು ತುಂಬ ಶಾಂತಿ ಸಮಾಧಾನದಿಂದ ಕಾಯುವಂಥ ಒಂದು ಪರಿಸ್ಥಿತಿ ಕೂಡ ಬರುತ್ತೆ. ಒಟ್ಟಾರೆ ಈ ತಾಳ್ಮೆ ಇದ್ದರೆ ನಿಮಗೆ ಎಂಥದ್ದೇ ಕೆಲಸಗಳಾಗುತ್ತೆ. ತಾಳಿದವನು ಬಾಳಿಯಾನು ಅನ್ನುವಂಥ ವಿಚಾರ ನಿಮಗೆ ಈ ದಿನ ಸೂಟ್ ಆಗುತ್ತೆ. ಇನ್ನು ಈ ದಿನದಲ್ಲಿ ಕಾನೂನು ಪರಿಪಾಲನೆ ಏನಿದೆ ಇದರ ಕಡೆ ಸ್ವಲ್ಪ ಗಮನ ಕೊಡುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳು ಪ್ರಗತಿದಾಯಕವಾಗಿರುತ್ತೆ. ನಿಮ್ಮವರು ಈ ದಿನ ನಿಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಹಾಗೆ ಬಹಳ ದಿನಗಳಿಂದ ನಡೀತಾ ಇದ್ದಂತಹ ಒಂದು ಸಮಸ್ಯೆಗೆ ಈ ದಿನ ಒಂದು ನಾಟಕೀಯ ತಿರುವು ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಟರ್ನಿಂಗ್ ಪಾಯಿಂಟ್ ಅದು. ಹಾಗಾಗಿ ನೀವು ಏನೇನೋ ಅಂದ್ಕೊಂಡ್ರಿ, ಆದರೆ ಅದೆಲ್ಲವೂ ಕೂಡ ಈ ದಿನ ನಿಜ ಅಲ್ಲ ಅನ್ನುವಂಥ ಅರಿವು ನಿಮಗೆ ಉಂಟಾಗುತ್ತೆ. ಇನ್ನು ಈ ದಿನ ಕೆಲವೊಂದು ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಇರ್ಬೋದು. ಆದರೂ ಅದನ್ನು ತುಂಬ ಚೆನ್ನಾಗಿ ನಿಮ್ಮ ವಿವೇಚನೆಯಿಂದ
ನೀವು ನಿಭಾಯಿಸ್ತೀರಿ. ಹಾಗಾಗಿ ಈ ದಿನ ಸ್ವಲ್ಪ ಸಮಸ್ಯೆಗಳು ಕಡಿಮೆ. ಇನ್ನು ಈ ದಿನ ಬೇರೆಯವರ ಮಾತುಗಳನ್ನು ನಂಬಿ ನೀವು ಏನಾದರೂ ಹೂಡಿಕೆ ಮಾಡಿದ್ರೆ ಅಥವಾ ಯಾವುದೇ ರೀತಿಯ ಪ್ರಯಾಣ ಮಾಡಿದ್ರೆ ಅದು ನಿಮಗೆ ಹಿನ್ನಡೆಗೆ ಕಾರಣ ಆಗುತ್ತೆ. ಅದು ಅಷ್ಟೊಂದು ಲಾಭದಾಯಕವಾದಂಥ ಒಂದು ಸಲಹೆ ಅಲ್ಲ. ಇನ್ನು ಕೆಲವೊಂದು ವಿಚಾರಗಳಲ್ಲಿ ಸುಳ್ಳು ಆಶ್ವಾಸನೆಗಳಿಂದ ದೂರ ಇರುವಂಥ ಒಂದು ಸಂದರ್ಭ ತುಂಬ ಉತ್ತಮ. ಇನ್ನು ಈ ದಿನ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸುವಂತಹ ಸಂದರ್ಭದಲ್ಲಿ ವ್ಯವಹಾರ ಚಾತುರ್ಯದ ಅಗತ್ಯ ಇದೆ. ವ್ಯವಹಾರ ಮಾಡ್ತಾ ಇದ್ದೇನೆ ಅನ್ನುವಂಥ ಹಿನ್ನೆಲೆಯಲ್ಲಿ ಕೆಲವೊಂದು ಸಲಹೆ ಸೂಚನೆಗಳನ್ನು ನೀಡಬೇಕಾಗತ್ತೆ. ಇನ್ನು ಈ ದಿನ ವಿಶೇಷವಾಗಿ ಸ್ತ್ರೀಯರು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ನಿಮ್ಮ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಕೆಲವು ಕೆಲಸಗಳನ್ನು ಪೂರ್ಣಗೊಳಿಸುವಂತಹ ಸಂದರ್ಭದಲ್ಲಿ ನಿಮಗೆ ಬೇಕಾದಂಥವರೇ ನಿಮ್ಮ ಕೆಲವು ಕೆಲಸಗಳಿಗೆ ಸಮಸ್ಯೆಯಾಗಿ ನಿಮ್ಮನ್ನು ಸಿಲುಕಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ದಿನ ಅವರಿಗೂ ಕೂಡ ಒಂದು ಸ್ಪಷ್ಟತೆ ಇಲ್ಲ, ನಿಮಗೂ ಕೂಡ ಇಲ್ಲ. ಹಾಗಾಗಿ ಫಲಿತಾಂಶದ ಮೇಲೆ ನಿಮ್ಮ ಒಂದು ವಿಚಾರಗಳು ನಿಂತಿರುವಂಥದ್ದು ಇದೆ. ಆದಷ್ಟು ಅವರನ್ನು ಉಪಶಮನ ಮಾಡುವಂಥ ಒಂದು ಪ್ರಯತ್ನದಲ್ಲಿರಿ, ಒಳ್ಳೆಯದಾಗತ್ತೆ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ದುರ್ಗಾ ಪಂಚರತ್ನ ಸ್ತೋತ್ರವನ್ನು ಹೇಳ್ಕೊಳ್ಳಿ. ದುರ್ಗಾದೇವಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಈ ದಿನದ ಒಂದು ಜನಪ್ರಿಯತೆ ಇರ್ಬೋದು, ಈ ದಿನ ನೀವು ಪಡ್ಕೊಳ್ಳುವಂಥ ಸ್ಥಾನಮಾನ ಇರ್ಬೋದು, ಅದು ಶಾಶ್ವತವಾಗಿರುವಂತೆ ನೋಡಿಕೊಳ್ಳಿ. ಏಕೆಂದರೆ ತತ್ಕಾಲಕ್ಕೆ ಮಾತ್ರ ಅಂಥ ಒಂದು ಸ್ಥಾನ ಸಿಕ್ಕತ್ತೆ, ಅದನ್ನು ಎಂಜಾಯ್ ಮಾಡ್ತೀರಿ. ಆದರೆ ಅಂಥದ್ದೇ ಒಂದು ಪ್ರಯತ್ನ ನಿಮಗೆ ಲಾಂಗ್ ಲಾಸ್ಟಿಂಗ್ ಆಗಿರಬೇಕು ಅನ್ನುವಂಥ ಒಂದು ತುಡಿತ ಇರಬೇಕು. ಆ ನಿಟ್ಟಿನಲ್ಲಿ ಪ್ರಯತ್ನ ಏನೋ ಮಾಡ್ತೀರಿ, ಆದರೆ ಫಲ ಸಿಕ್ಕಲ್ಲ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಒಡ ಹುಟ್ಟಿದವರಾಗಲಿ, ನಿಮ್ಮ ತೀರಾ ಹತ್ತಿರದ ಬಂಧುಗಳ ಸಂಬಂಧವಾಗಲಿ ಕೆಲವೊಂದು ವಿಚಾರಗಳು ಪ್ರಸ್ತಾಪಕ್ಕೆ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿ ಆ ದೃಶ್ಯದಲ್ಲಿ ಇಲ್ಲದೇ ಇದ್ದಾಗ, ನಿಮ್ಮ ಕಣ್ಣೆದುರಿಗೆ ಇಲ್ಲದೇ ಇದ್ದಾಗ ಅಂಥವರ ಬಗ್ಗೆ ಮಾತಾಡಬಾರ್ದು. ಇದು ಸೌಜನ್ಯ. ಅದನ್ನು ನೀವು ಬೇರೆಯವರಿಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀರಿ, ಒಳ್ಳೆಯದಾಗತ್ತೆ. ಇನ್ನು ಕೆಲವೊಂದು ಸ್ಥಗಿತಗೊಂಡಂತಹ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವಂತಹ ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತರ ಸಹಕಾರದಿಂದ ಅದು ಯಶಸ್ವಿಯಾಗುತ್ತೆ. ಹಾಗಾಗಿ ನಿಮಗೆ ಯಾರು ಸಹಾಯ ಮಾಡ್ತಾರೆ ಅಂಥವ್ರಿಗೆ ನೀವು ಕೂಡ ಕೃತಜ್ಞತೆಯನ್ನು ಹೇಳಬೇಕು, ಪ್ರತಿ ಸಹಾಯವನ್ನು ಮಾಡಬೇಕು. ಅದಕ್ಕಾಗಿ ಈ ಸಮಯವನ್ನು ನಿರೀಕ್ಷೆ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಸಮಾಜದಲ್ಲಿ ಉತ್ತಮವಾದಂಥ ಒಂದು ಸಂಘಟನೆಗೆ ಒಳ್ಳೆಯ ಪ್ರಶಸ್ತಿ ಸಿಕ್ಕುವಂಥದ್ದು ಕೂಡ ಇದೆ. ಆದರೆ ಆ ಒಂದು ಪ್ರಶಸ್ತಿಗೆ ನೀವೇ ಭಾಜನರು, ನಿಮಗೆ ಸಿಕ್ಕಬೇಕು. ಆದರೆ ಅದನ್ನು ಕೆಲವರು ಹೈಜಾಕ್ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ನಿಮ್ಮ ನಿಸ್ವಾರ್ಥವಾದಂತಹ ಸೇವೆ, ಶ್ರಮ ಮುಂದುವರಿಲಿ. ಯಾವುದೇ ರೀತಿಯ ಬಿರುದು ಬಾವಲಿಗಳನ್ನು ಫಲಾಪೇಕ್ಷೆ ಪಡಬೇಡಿ. ಹಾಗಾಗಿ ಈಗ ಏನು ಗಳಿಸಿದ್ದೀರಿ ಅದನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಆಗಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನವಗ್ರಹ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.